ಸಿಟಿವಿ ಸ್ಥಳೀಯ ಸುದ್ದಿಗಳ ಪ್ರಾಯೋಜಕರು ರಾಮೋಸ್ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ ಮತ್ತು ಯಲಹಂಕ ಉಪನಗರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್, ರಿಲಯನ್ಸ್ ಪೆಟ್ರೋಲ್ ಬಂಕ್ ಪಕ್ಕ ಚಿಕ್ಕಬಳ್ಳಾಪುರ. ಶ್ರೀ ಚಾಮವಿ ಪಾರ್ಟಿ ಹಾಲ್, ಗಿರಿಯಾಸ್ ಬಿಲ್ಡಿಂಗ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ವಿದಾಸ್. ಮೊದಲಿಗೆ ಮುಖ್ಯಾಂಶಗಳು. ಶಿಕ್ಷಣ ಸಚಿವರೇ, ಚಿಕ್ಕಬಳ್ಳಾಪುರ ಜಿಲ್ಲೆಯ ಸರ್ಕಾರಿ ಶಾಲೆಗಳ ದುರಸ್ತಿ ನೋಡಿ. ಸರ್ಕಾರಿ ಶಾಲೆಗಳಲ್ಲಿಲ್ಲ ಶುದ್ಧ ಕುಡಿಯುವ ನೀರು, ಬೆಂಚು ಬೀಳುವ ಹಂತದಲ್ಲಿದೆ. 1000ಕ್ಕೂ ಹೆಚ್ಚು ಕೊಠಡಿಗಳು. ಸರ್ಕಾರಿ ಶಾಲೆಗಳ ದುರಸ್ತಿಗೆ ಗಮನ ಹರಿಸದ ಸರ್ಕಾರ. 5 ವರ್ಷಗಳ ಪ್ರೀತಿಗೆ ಅಡ್ಡಿಯಾದ ಪೋಷಕರು, ಪ್ರೇಮಿಗಳ ಪರ ನಿಂತ ಪೊಲೀಸ್ ಠಾಣೆ. ಮಿಸ್ಸಿಂಗ್ ಕೇಸ್ಗೆ ಟ್ವಿಸ್ಟ್. ಪೊಲೀಸ್ ಠಾಣೆಯಲ್ಲಿಯೇ ನಡೆದ ಮದುವೆ, ತಾಳಿ ಕಿತ್ತಿಸಿದ ಯುವತಿಯ ಪೋಷಕರು, ಠಾಣೆಯಲ್ಲಿಯೇ ಮತ್ತೆ ಮದುವೆ ಮಾಡಿದ ಪೊಲೀಸರು. ಸಾವಿರಾರು ಅಭಿಮಾನಿಗಳ ನಡುವೆ ಕೇಶವರೆಡ್ಡಿ ಜನ್ಮದಿನೋತ್ಸವ. 91ನೇ ವರ್ಷದ ಹುಟ್ಟುಹಬ್ಬದ ಹಿನ್ನೆಲೆ 91 ಕೆಜಿಯ ಬೃಹತ್ ಕೇಕ್ ಕತ್ತರಿಸಿ ಸಂಭ್ರಮ. ಪೇರೆಸಂದ್ರದಲ್ಲಿ ಭರ್ಜರಿ ಬಾಡೂಟ ವ್ಯವಸ್ಥೆ. ಚಿತ್ರಾವತಿ ನದಿಗೆ ಕಂಟಕವಾದ ಸರ್ಕಾರಿ ಅಧಿಕಾರಿಗಳಿಂದಲೇ ಚಿತ್ರಾವತಿ ನದಿಗೆ ತ್ಯಾಜ್ಯ ನೀರು. ಕಾಮಗಾರಿ ಸಾಂಕೇತಿಕವಾಗಿ ಮುಚ್ಚಿ ಪ್ರತಿಭಟನೆ ನಡೆಸಿದ ಪ್ರಗತಿಪರ ಸಂಘಟನೆಗಳು. ಚಿತ್ರಾವತಿ ನದಿ ಉಳಿವಿಗಾಗಿ ಹೋರಾಟ. ವಾರ್ತೆಗಳ ವಿವರ. ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆಗಳ ಸ್ಥಿತಿ ಹೇಗಿದೆ ಎಂಬುದಕ್ಕೆ ಈ ಸ್ಟೋರಿ ನಿದರ್ಶನ. ಜಿಲ್ಲೆಯಲ್ಲಿ ಬಹುತೇಕ ಆಡಳಿತ ಪಕ್ಷದ ಶಾಸಕರೇ ಇದ್ರೂ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಗಮನ ಹರಿಸಿದ ನಿದರ್ಶನಗಳೇ ಇಲ್ಲ. ಶಾಲಾ ಕೊಠಡಿಗಳ ದುರಸ್ತಿ, ಕುಡಿಯುವ ನೀರಿನ ಘಟಕ, ಬೆಂಚು ಸೇರಿ ಯಾವುದೇ ಮೂಲ ಸೌಲಭ್ಯಗಳಿಲ್ಲದೆ ಶಾಲೆಗಳು ನಡೆಯುತ್ತಿದ್ದು ಇದು ಸರ್ಕಾರದ ಕಾರ್ಯವೈಖರಿಗೆ ಹಿಡಿದ ಕನ್ನಡಿಯಾಗಿದೆ. ಹಾಗಾದ್ರೆ ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆಗಳ ಸ್ಥಿತಿ ಹೇಗಿದೆ ನೋಡೋಣ ಬನ್ನಿ. ವೀಕ್ಷಕರೇ, ನಿಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಿ, ಇದು ಸರ್ಕಾರದ ಸ್ಲೋಗನ್. ಆದರೆ ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆಗಳ ಸ್ಥಿತಿ ಹೇಗಿದೆ ಎಂದರೆ, ನೂರಾರು ಶಾಲಾ ಕೊಠಡಿಗಳು ಯಾವಾಗ ಬೀಳುತ್ತವೋ ಗೊತ್ತಿಲ್ಲ. ಸಾವಿರಾರು ಕೊಠಡಿಗಳ ದುರಸ್ತಿಯಾಗಬೇಕೋ, ನೂರಾರು ಕೊಠಡಿಗಳ ನೂತನ ನಿರ್ಮಾಣ ಆಗಬೇಕೋ. ಆದರೂ ಸರ್ಕಾರದಿಂದ ಶಿಕ್ಷಣ ಇಲಾಖೆಗೆ ಅನುದಾನ ಬಂದಿಲ್ಲ, ಬರುವ ನಿರೀಕ್ಷೆಯೂ ಇಲ್ಲ. ಹಾಗಿದ್ದರೂ ನಿಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗಳಿಗೆ ಸೇರಿಸಿ ಎನ್ನುತ್ತಿದೆ ಸರ್ಕಾರ. ಜಿಲ್ಲೆಯ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ಕೂರಲು ಬೆಂಚಿಲ್ಲ, ಶೌಚಾಲಯಗಳಿಲ್ಲ, ಆಟದ ಮೈದಾನಗಳಿಲ್ಲ. ಅಷ್ಟೇಕೆ ಮಕ್ಕಳು ಪಾಠ ಕೇಳಲು ಕೊಠಡಿಗಳೇ ಇಲ್ಲ. ಆದರೂ ನಮ್ಮ ಸರ್ಕಾರ ಇತ್ತ ಗಮನ ಹರಿಸಿಲ್ಲ. ಜಿಲ್ಲೆಯ ಸರ್ಕಾರಿ ಶಾಲೆಗಳಲ್ಲಿ ಸೌಲಭ್ಯಗಳ ಕೊರತೆ ತೀವ್ರವಾಗಿದೆ. ಶಾಲೆಗಳಲ್ಲಿ ಕೊಠಡಿ, ಶೌಚಾಲಯ, ಶುದ್ಧ ಕುಡಿಯುವ ನೀರಿನ ಘಟಕ, ಆಟದ ಮೈದಾನ, ಬೆಂಚು, ಡೆಸ್ಕ್ಗಳ ಕೊರತೆ ಕಾಡ್ತಿದೆ. ಜಿಲ್ಲೆಯ ನಗರ ಮತ್ತು ಗ್ರಾಮೀಣ ಪ್ರದೇಶದ ಕಿರಿಯ ಪ್ರಾಥಮಿಕ, ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳು ಸೇರಿ ಒಟ್ಟು 1453 ಸರ್ಕಾರಿ ಶಾಲೆಗಳಿವೆ. ನಗರ ಪ್ರದೇಶದ ಶಾಲೆಗಳಲ್ಲಿ 800, 999 ಮತ್ತು ಗ್ರಾಮೀಣ ಭಾಗದಲ್ಲಿ 5540 ಸೇರಿ ಒಟ್ಟು 6439 ಕೊಠಡಿಗಳಿವೆ. ಈ ಪೈಕಿ ನಗರ ಪ್ರದೇಶದ 250 ಮತ್ತು ಗ್ರಾಮೀಣ ಭಾಗದಲ್ಲಿ 1645 ಸೇರಿ ಒಟ್ಟು 1895 ಕೊಠಡಿಗಳು ದುರಸ್ತಿ ಹಂತದಲ್ಲಿವೆ. ಜಿಲ್ಲೆಯಲ್ಲಿ ಬಹಳಷ್ಟು ಶತಮಾನ ಕಂಡ ಶಾಲೆಗಳಿವೆ. ಇವುಗಳಲ್ಲಿ ಕೆಲ ಶಾಲೆಗಳಲ್ಲಿ ಹಲವು ವರ್ಷಗಳ ಹಳೆ ಕೊಠಡಿಗಳಿವೆ. ಇಂತಹ ಕೊಠಡಿಗಳು ಅಪಾಯದ ಸ್ಥಿತಿಯಲ್ಲಿದ್ದು ನೆಲಸಮಗೊಳಿಸಬೇಕಾಗಿದೆ. ಹೀಗೆ ನಗರ ಪ್ರದೇಶದಲ್ಲಿ 62 ಮತ್ತು ಗ್ರಾಮೀಣ ಭಾಗದಲ್ಲಿ 663 ಸೇರಿ ಒಟ್ಟು 725 ಕೊಠಡಿಗಳು ನೆಲಸಮದ ಪಟ್ಟಿಯಲ್ಲಿವೆ. ಹೀಗೆ ನೆಲಸಮಗೊಂಡ ಕಡೆ ಹೊಸದಾಗಿ ಕೊಠಡಿಗಳು ನಿರ್ಮಾಣವಾಗಬೇಕಿದೆ. ಜಿಲ್ಲೆಯ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಹೆಚ್ಚುವರಿಯಾಗಿ 34 ಕೊಠಡಿಗಳ ಅಗತ್ಯವಿದೆ. ಗ್ರಾಮೀಣ ಭಾಗದಲ್ಲಿ 258 ಸೇರಿ ಒಟ್ಟು 292 ಕೊಠಡಿಗಳನ್ನು ಹೊಸದಾಗಿ ನಿರ್ಮಿಸಬೇಕಾಗಿದೆ.
ಕೊಠಡಿಗಳಷ್ಟೇ ಅಲ್ಲದೆ ಶಾಲೆಗಳಲ್ಲಿ ಶೌಚಾಲಯಗಳು, ಕಾಂಪೌಂಡ್ ಸೇರಿ ಮೂಲ ಸೌಕರ್ಯಗಳಿಲ್ಲದೆ ಸರ್ಕಾರಿ ಶಾಲೆಗಳು ನರಳುತ್ತಿವೆ. ಜಿಲ್ಲೆಯ ನಗರ ಪ್ರದೇಶದ 27 ಸರ್ಕಾರಿ ಶಾಲೆಗಳಲ್ಲಿ ಮತ್ತು ಗ್ರಾಮೀಣ ಪ್ರದೇಶದ 423 ಶಾಲೆಗಳಿಗೆ ಕಾಂಪೌಂಡ್ ವ್ಯವಸ್ಥೆಯೇ ಇಲ್ಲ. ನರೇಗಾ ಅನುದಾನ ಬಳಸಿ ಕಾಂಪೌಂಡ್ ನಿರ್ಮಾಣಕ್ಕೆ ಅವಕಾಶವಿದೆ. ಆದರೆ ಇಂದಿಗೂ ಶಾಲೆಗಳಿಗೆ ಸೂಕ್ತ ಕಾಂಪೌಂಡ್ ವ್ಯವಸ್ಥೆ ಇಲ್ಲ. ಇದರಿಂದ ಶಾಲೆಯ ಆವರಣ ಬಿಡಾಡಿ ದನಗಳ ಪುಂಡರ ಆಟದ ಮೈದಾನವಾಗಿವೆ. ಕೆಲ ಕಡೆಗಳಲ್ಲಿ ಪುಂಡರ ಮದ್ಯ ಸೇವನೆಗೂ ಬಳಕೆಯಾಗ್ತಿದೆ. ಮೂಲ ಸೌಕರ್ಯಗಳಲ್ಲಿ ಶೌಚಾಲಯಗಳ ವ್ಯವಸ್ಥೆಯು ಬಾಧಿಸುತ್ತಿದೆ. ಜಿಲ್ಲೆಯ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಶೌಚಾಲಯಗಳ ವ್ಯವಸ್ಥೆ ಇಲ್ಲ. ಶಿಕ್ಷಣ ಇಲಾಖೆ ಅಂಕಿ ಸಂಖ್ಯೆಗಳ ಪ್ರಕಾರವೇ ಜಿಲ್ಲೆಯಲ್ಲಿ 1000ಕ್ಕೂ ಹೆಚ್ಚು ಶೌಚಾಲಯಗಳ ನಿರ್ಮಾಣದ ಅಗತ್ಯವಿದೆ. ಜಿಲ್ಲೆಯ 1453 ಸರ್ಕಾರಿ ಶಾಲೆಗಳಲ್ಲಿ 59,380 ವಿದ್ಯಾರ್ಥಿಗಳು ಪ್ರಸ್ತುತ ವ್ಯಾಸಂಗ ಮಾಡುತ್ತಿದ್ದಾರೆ. 30 ವಿದ್ಯಾರ್ಥಿಗಳಿಗೆ ಒಂದು ಶೌಚಾಲಯ ಅಗತ್ಯ. ಸರ್ಕಾರಿ ಶಾಲೆಗಳಲ್ಲಿ ಬಾಲಕರಿಗೆ 1839, ಬಾಲಕಿಯರಿಗೆ 2081 ಮತ್ತು ವಿಕಲಚೇತನ ವಿದ್ಯಾರ್ಥಿಗಳಿಗೆ 347 ಶೌಚಾಲಯಗಳಿವೆ. ಆದರೆ ಶೌಚಾಲಯಗಳ ಅಗತ್ಯ ಇನ್ನೂ ಇದ್ದು ಬಾಲಕರಿಗೆ 490, ಬಾಲಕಿಯರಿಗೆ 412 ಮತ್ತು ವಿಕಲಚೇತನಿಗೆ 158 ಶೌಚಾಲಯಗಳ ನಿರ್ಮಾಣ ಆಗಬೇಕಿದೆ. ಬಾಗೇಪಲ್ಲಿ ತಾಲೂಕಿನಲ್ಲಿ ನಗರ ಪ್ರದೇಶದಲ್ಲಿ 22 ಮತ್ತು ಗ್ರಾಮೀಣ ಪ್ರದೇಶದಲ್ಲಿ 177 ಶೌಚಾಲಯಗಳ ಅಗತ್ಯವಿದ್ದರೆ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ನಗರ ಪ್ರದೇಶದಲ್ಲಿ 28 ಮತ್ತು ಗ್ರಾಮೀಣ ಪ್ರದೇಶದಲ್ಲಿ 95 ಶೌಚಾಲಯಗಳ ಅಗತ್ಯವಿದೆ. ಚಿಂತಾಮಣಿ ತಾಲೂಕಿನಲ್ಲಿ ನಗರ ಪ್ರದೇಶದಲ್ಲಿ 27 ಮತ್ತು ಗ್ರಾಮೀಣ ಪ್ರದೇಶದಲ್ಲಿ 279 ಶೌಚಾಲಯಗಳ ಅಗತ್ಯವಿದೆ. ಗೌರಿಬಿದನೂರು ತಾಲೂಕಿನಲ್ಲಿ ನಗರ ಪ್ರದೇಶದಲ್ಲಿ 20 ಮತ್ತು ಗ್ರಾಮೀಣ ಪ್ರದೇಶದಲ್ಲಿ 154 ಶೌಚಾಲಯಗಳ ಅಗತ್ಯವಿದೆ. ಗುಡಿಬಂಡೆ ತಾಲೂಕಿನಲ್ಲಿ ನಗರ ಪ್ರದೇಶದಲ್ಲಿ 12 ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ 44 ಶೌಚಾಲಯಗಳ ಅಗತ್ಯವಿದೆ. ಶಿಡ್ಲಘಟ್ಟ ತಾಲೂಕಿನಲ್ಲಿ ನಗರ ಪ್ರದೇಶದಲ್ಲಿ 18 ಮತ್ತು ಗ್ರಾಮೀಣ ಪ್ರದೇಶದಲ್ಲಿ 184 ಶೌಚಾಲಯಗಳ ಅಗತ್ಯ ಸೇರಿ ಜಿಲ್ಲೆಯಲ್ಲಿ ಒಟ್ಟು ನಗರ ಪ್ರದೇಶದಲ್ಲಿ 127 ಮತ್ತು ಗ್ರಾಮೀಣ ಪ್ರದೇಶದಲ್ಲಿ 933 ಶೌಚಾಲಯಗಳ ಅಗತ್ಯವಿದೆ. ಖರ್ಚು ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚು ಆಕರ್ಷಣೆ ಮಾಡಲು ಸಂಬಂಧಪಟ್ಟಂತೆ ಕ್ರಿಯಾಯೋಜನೆ ಸಂಬಂಧ ಮಾಡೋದಕ್ಕೆ CSR ಫಂಡ್ ಮಾಡೋದಕ್ಕೆ CSR ಫಂಡಲ್ಲಿ ಎಲ್ಲ ಕಾರ್ಯಗತಗೊಳಿಸಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು CO ಕ್ರಮವನ್ನು ತಗೊಂಡಿದ್ದಾರೆ. ನಿನ್ನೆ ಸಹ ಸಭೆಯನ್ನು ಮಾಡಿದ್ದಾರೆ. ಟೈಮ್ ಲಿಮಿಟಲ್ಲಿ ಅವರು ಕಾರ್ಯಕ್ರಮ ಮಾಡಿಸ್ತಾರೆ. ಓಕೆ ಸರ್. ಎಲ್ಲ ಮೂಲಭೂತ ಸೌಕರ್ಯಗಳು ಒಂದೇ ಸೂರ್ಯನಡಿಯಲ್ಲಿ ನಾವು ಕಾರ್ಯೋನ್ಮುಖ ಮಾಡಿದ್ದೀವಿ. ಈಗ ಆ್ಯಸ್ ಆಫ್ ನೋ ನಮ್ಗೆ ಯಾವತ್ತೂ ಕೊರತೆ ಇಲ್ಲ. ಏನು ಹೆಚ್ಚು ಅಡಿಷನ್ ಕೇಳ್ತಾ ಇರ್ತಕ್ಕಂಥ ಬಡ್ಜೆಟಲ್ಲಿ ಅಡಿಷನ್ ಮಾಡ್ತಕ್ಕಂಥ ಇದನ್ನು ಟೈಮ್ ಲಿಮಿಟಲ್ಲಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮ CSR ಫಂಡು ಭಾಳಷ್ಟು ಬರುತ್ತೆ ನಮ್ಮ ಜಿಲ್ಲೆಗೆ. ಅದೆಲ್ಲ ಒಟ್ಟಿಗೆ ಮಾಡ್ತೀವಿ ನಮ್ಮ ಜಿಲ್ಲಾಧಿಕಾರಿಗಳು ನಮ್ಮ CSR ಹೇಳಿದ್ದಾರೆ. ಸೊ ಆಗುತ್ತೆ. ಈಗ ನಮಗೆ ಶಾಲಾನುದಾನ ಅಂತ ಸರ್ಕಾರದಿಂದಲೇ ಬರುತ್ತೆ. ಆ ಶಾಲಾನುದಾನದಲ್ಲಿ ರಿಪೇರಿ ಮಾಡಿಸ್ಕೊಳ್ಳೋಕ್ಕೆ SDMs ರೆಸಲ್ಯೂಷನ್ ಮಾಡೋಕ್ಕೆ ಅವಕಾಶ ಇದೆ. ಕೆಟ್ಟೋಗಿರ್ತಕ್ಕಂಥ ಮುರಿದೋಗಿರ್ತಕ್ಕಂಥ ರಿಪೇರಿ ಮಾಡಿಸ್ಕೊಳ್ಳೋಕ್ಕೆ ಹೊಸ ಡೆಸ್ಕ್ಗಳನ್ನು ನಾವು ಆಲ್ರೆಡಿ SSLC ಸಂಬಂಧಪಟ್ಟಂತೆ ಹೈಸ್ಕೂಲಲ್ಲಿ ನಮಗೇನು ಕೊರತೆ ಇಲ್ಲ. ಪ್ರಾಥಮಿಕ ಶಾಲೆಗಳಲ್ಲಿ ಬೆಂಚ್ಗಳ ಸಮಸ್ಯೆ ಏನಿದೆ ಅದನ್ನು ಪಟ್ಟಿ ಮಾಡಿದ್ದೀವಿ. ಅದನ್ನು ಸಹ CSR ಫಂಡಲ್ಲಿ ಅಪ್ಡೇಟ್ ಮಾಡಿಸ್ತೀವಿ. ಮಾಡಿಸ್ತಾರೆ ಸರ್. ಒಂದು ಮಾಹಿತಿ ಕೊರತೆ ಅಂತಂದರೆ ಎಲ್ಲ ಶಾಲೆಗಳಲ್ಲೂ ಕುಡಿಯುವ ನೀರಿನ ವ್ಯವಸ್ಥೆ ಇದೆ. ಇದು ಫಿಲ್ಟ್ರು ಮತ್ತು ಇದು ಇದೆಯಲ್ಲ ಆ ಥರ ಫಿಲ್ಟ್ರ್ ಕೆಲವು ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸೊ JJML ನಮಗೆಲ್ಲ ಕುಡಿಯುವ ವ್ಯವಸ್ಥೆ 100% ಎಲ್ಲ ಶಾಲೆಗಳಲ್ಲಿದೆ. ಸೊ ಅದು ವ್ಯವಸ್ಥೆ ಮಾಡೋದಕ್ಕೆ ಮಾಡೋದೇ ಬೇರೆ ಕಂತ ಹೊಸದಾಗಿ ಬೇಕು ಅನ್ನುವಂಥ ಶಿಕ್ಷಕ ಕೋರಿಕೆಯನ್ನು ಕೊಡ್ಕೊಂಡಿದ್ದಾರೆ. ಅದನ್ನು ಸಹ CSR ಫಂಡ್ ವ್ಯವಸ್ಥೆ ಮಾಡಬೇಕು ಮಕ್ಕಳಿಗೆ. ಇನ್ನು ಜಿಲ್ಲೆಯಲ್ಲಿ ಶಾಲಾ ಕೊಠಡಿಗಳ ದುರಸ್ತಿ, ನೆಲಸಮ ಮತ್ತು ಹೆಚ್ಚುವರಿ ಕೊಠಡಿಗಳ ನಿರ್ಮಾಣದ ಅಗತ್ಯದ ಬಗ್ಗೆ ನೋಡುವುದಾದರೆ ಬಾಗೇಪಲ್ಲಿ ತಾಲೂಕಿನಲ್ಲಿ 323 ಕೊಠಡಿಗಳ ದುರಸ್ತಿಯಾಗಬೇಕಿದ್ದ 117 ಕೊಠಡಿಗಳು ನೆಲಸಮ ಮಾಡಿ ಪುನರ್ ನಿರ್ಮಿಸಬೇಕು. ಅಲ್ಲದೆ ಹೆಚ್ಚುವರಿಯಾಗಿ 47 ಕೊಠಡಿಗಳ ಅಗತ್ಯವಿದೆ. ಇನ್ನು ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ನೋಡೋದಾದರೆ 222 ಕೊಠಡಿಗಳ ದುರಸ್ತಿಯಾಗಬೇಕಿದ್ದು 80 ಕೊಠಡಿಗಳು ನೆಲಸಮ ಮಾಡಿ ಪುನರ್ ನಿರ್ಮಿಸಬೇಕಿದೆ. ಜೊತೆಗೆ 12 ಕೊಠಡಿಗಳ ಹೆಚ್ಚುವರಿ ನಿರ್ಮಾಣ ಆಗಬೇಕಿದೆ. ಚಿಂತಾಮಣಿ ತಾಲೂಕಿನಲ್ಲಿ 554 ಕೊಠಡಿಗಳ ದುರಸ್ತಿಯಾಗಬೇಕಿದ್ದ 199 ಕೊಠಡಿಗಳು ನೆಲಸಮ ಮಾಡಿ ಪುನರ್ ನಿರ್ಮಿಸಬೇಕಿದೆ. ಅಲ್ಲದೆ 76 ಕೊಠಡಿಗಳ ಹೆಚ್ಚುವರಿ ನಿರ್ಮಾಣವಾಗಬೇಕಿದೆ. ಗೌರಿಬಿದನೂರು ತಾಲೂಕಿನಲ್ಲಿ 343 ಕೊಠಡಿಗಳ ದುರಸ್ತಿ, 134 ಕೊಠಡಿಗಳ ನೆಲಸಮ ಮಾಡಿ ಪುನರ್ ನಿರ್ಮಾಣ ಮತ್ತು 104 ಕೊಠಡಿಗಳ ಹೆಚ್ಚುವರಿ ನಿರ್ಮಾಣವಾಗಬೇಕಿದೆ. ಗುಡಿಬಂಡೆ ತಾಲೂಕಿನಲ್ಲಿ 149 ಕೊಠಡಿಗಳ ದುರಸ್ತಿ, 56 ಕೊಠಡಿಗಳ ನೆಲಸಮ ಮಾಡಿ ನಿರ್ಮಾಣ ಮತ್ತು 13 ಕೊಠಡಿಗಳ ಹೆಚ್ಚುವರಿ ನಿರ್ಮಾಣವಾಗಬೇಕಿದೆ.
ಶಿಡ್ಲಘಟ್ಟ ತಾಲೂಕಿನಲ್ಲಿ 304 ಕೊಠಡಿಗಳ ದುರಸ್ತಿ, 139 ಕೊಠಡಿಗಳ ನೆಲಸಮ ಮಾಡಿ ಪುನರ್ ನಿರ್ಮಾಣ ಮತ್ತು 40 ಕೊಠಡಿಗಳ ಹೆಚ್ಚುವರಿ ನಿರ್ಮಾಣವಾಗಬೇಕಿದೆ. ಜಿಲ್ಲೆಯಲ್ಲಿ ಒಟ್ಟು 1895 ಕೊಠಡಿಗಳ ದುರಸ್ತಿ, 725 ನೆಲಸಮ ಮಾಡಿ ಪುನರ್ ನಿರ್ಮಾಣ ಮಾಡುವುದು ಮತ್ತು 292 ಕೊಠಡಿಗಳ ಹೆಚ್ಚುವರಿ ನಿರ್ಮಾಣವಾಗಬೇಕಿದೆ. ಇನ್ನು ಶಾಲೆಯಲ್ಲಿ ಶೌಚಾಲಯ ಮತ್ತು ಶುದ್ಧ ಕುಡಿಯುವ ನೀರಿನ ಘಟಕಗಳ ವ್ಯವಸ್ಥೆ ಕಡ್ಡಾಯವಾಗಿ ಮಾಡುವಂತೆ ಹೈಕೋರ್ಟ್ ಸರ್ಕಾರಕ್ಕೆ ಚಾಟಿ ಬೀಸಿತು. ಆದರೆ ಇಂದಿಗೂ ಜಿಲ್ಲೆಯ 401 ಶಾಲೆಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳಿಲ್ಲ. ಬಾಗೇಪಲ್ಲಿ ತಾಲೂಕಿನಲ್ಲಿ 13, ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ 92, ಚಿಂತಾಮಣಿ ತಾಲೂಕಿನಲ್ಲಿ 38, ಗೌರಿಬಿದನೂರು ತಾಲೂಕಿನಲ್ಲಿ 155, ಗುಡಿಬಂಡೆ ತಾಲೂಕಿನಲ್ಲಿ 88 ಮತ್ತು ಶಿಡ್ಲಘಟ್ಟ ತಾಲೂಕಿನಲ್ಲಿ 15 ಶಾಲೆಗಳಿಗೆ ಶುದ್ಧ ಕುಡಿಯುವ ನೀರಿನ ಘಟಕಗಳ ಅವಶ್ಯಕತೆ ಇದೆ. ಜೊತೆಗೆ ವಿದ್ಯಾರ್ಥಿಗಳು ಶಾಲೆಯಲ್ಲಿ ಕುಳಿತು ಪಾಠ ಕೇಳಲು ಜಿಲ್ಲೆಯ 900 ಶಾಲೆಗಳಿಗೆ ಈಗ 6591 ಬೆಂಚ್ ಮತ್ತು ಡೆಸ್ಕ್ಗಳ ಕೊರತೆ ಕಾಡ್ತಿದೆ. ಚಿಂತಾಮಣಿ ತಾಲೂಕಿನಲ್ಲಿ 260 ಶಾಲೆಗಳಲ್ಲಿ 2586 ಡೆಸ್ಕ್ ಅಗತ್ಯವಿದ್ದ ಇದು ಜಿಲ್ಲೆಯಲ್ಲಿ ಗರಿಷ್ಠ ಕೊರತೆ ಎನಿಸಿದೆ. ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯೊಂದರ ಚಿತ್ರಣವಾಗಿದ್ದು, ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳ ಸ್ಥಿತಿ ಹೇಗಿದೆ ಎಂಬುದನ್ನು ನೆನೆಯಲು ಆತಂಕ ಪಡುವ ಸ್ಥಿತಿ ಇದೆ. ಬಡವರು, ಕೂಲಿ ಕಾರ್ಮಿಕರ ಮಕ್ಕಳೇ ವ್ಯಾಸಂಗ ಮಾಡುತ್ತಿರುವ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗಾಗಿ ಸರ್ಕಾರ ಗಮನ ಹರಿಸಿಲ್ಲ ಎಂಬುದಕ್ಕೆ ಈ ಅಂಕಿ ಅಂಶಗಳೇ ಉದಾಹರಣೆಯಾಗಿದ್ದು, ನೂತನ ಮುಖ್ಯಮಂತ್ರಿಗಳು ಮತ್ತು ನೂತನವಾಗಿ ಅಧಿಕಾರ ವಹಿಸಿಕೊಳ್ಳಲಿರುವ ಶಿಕ್ಷಣ ಸಚಿವರು ಇತ್ತ ಗಮನ ಹರಿಸಿ ರಾಜ್ಯದ ಸರ್ಕಾರಿ ಶಾಲೆಗಳ ಸುಧಾರಣೆ ಮಾಡಲು ಕ್ರಮ ವಹಿಸುವರೇ ಎಂಬುದನ್ನು ಕಾದು ನೋಡಬೇಕಿದೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಪ್ರೀತಿಸಿದವರನ್ನ ದೂರ ಮಾಡಲು ಯತ್ನಿಸಿದ ಪೋಷಕರು. ಆದರೆ ಕಾನೂನಿನ ಮುಂದೆ ಪ್ರೀತಿ ಹೇಗಿದಿದೆ? 5 ವರ್ಷಗಳ ಪ್ರೀತಿಗೆ ಮದುವೆಯ ಮುದ್ರೆ ಬಿದ್ದಿದ್ರು ಅದನ್ನು ಒಪ್ಪದ ಪೋಷಕರು ತಾಳಿ ಕಿತ್ತಿಸಿದ ಘಟನೆ ನಡೆದಿದೆ. ಕೊನೆಗೆ ಪೊಲೀಸ್ ಠಾಣೆಯಲ್ಲೇ ಯುವ ಜೋಡಿಗೆ ನ್ಯಾಯ ದೊರೆತಿದ್ದು, ಠಾಣೆಯಲ್ಲೇ ಮದುವೆ ಮಾಡಿಸಿ ಪೊಲೀಸರು ಮಾನವೀಯತೆ ಮೆರೆದಿದ್ದಾರೆ. ಈ ಕುರಿತ ವಿಶೇಷ ವರದಿ ಇಲ್ಲಿದೆ. ಚಿಕ್ಕಬಳ್ಳಾಪುರ ನಗರದ ಕಂದವಾರ ಬಾಗಿಲಿನ ಅರುಣ್ ಕುಮಾರ್ ಹಾಗೂ ನಿಮಾಕಲಕುಂಟೆಯ ಚೈತ್ರ ಒಂದೇ ಸಮುದಾಯಕ್ಕೆ ಸೇರಿದವರು. ಸುಮಾರು 5 ವರ್ಷಗಳ ಹಿಂದೆ ಆರಂಭವಾದ ಪರಿಚಯ ಪ್ರೀತಿಗೆ ತಿರುಗಿತ್ತು. ಇಬ್ಬರು ಮದುವೆಯಾಗುವ ಕನಸು ಕಂಡಿದ್ರು. ವಯಸ್ಸಿನ ಅಡ್ಡಿಯಿಂದ ತಮ್ಮ ಪ್ರೀತಿಯನ್ನು ಮುಂದುವರಿಸಿಕೊಂಡು ಬಂದಿದ್ರು. ಇದೀಗ ಚೈತ್ರಾಗೆ 19 ವರ್ಷ ಪೂರ್ಣಗೊಂಡ ಬಳಿಕ ಇಬ್ಬರು ಮದುವೆಯಾಗಲು ನಿರ್ಧರಿಸಿದ್ದು, ಆದರೆ ಈ ಸಂಬಂಧಕ್ಕೆ ಯುವತಿಯ ಪೋಷಕರ ವಿರೋಧ ವ್ಯಕ್ತವಾಗಿತ್ತು. ಇದರಿಂದ ಅರುಣ್ ಕುಮಾರ್ ಮತ್ತು ಚೈತ್ರ ಮನೆ ಬಿಟ್ಟು ಹೊರಟು ಶನಿವಾರದಂದು ದೊಡ್ಡಬಳ್ಳಾಪುರ ವ್ಯಾಪ್ತಿಯ ದೇವಸ್ಥಾನವೊಂದರಲ್ಲಿ ತಾಳಿ ಕಟ್ಟಿಕೊಂಡು ವಿವಾಹವಾಗಿದ್ರು. ಇತ್ತ ಮಗಳು ಮನೆಯಲ್ಲಿ ಕಾಣಿಸದ ಹಿನ್ನೆಲೆಯಲ್ಲಿ ಚೈತ್ರ ಪೋಷಕರು ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಕಾಣೆಯಾದ ಬಗ್ಗೆ ದೂರು ದಾಖಲಿಸಿದ್ರು. ಬಳಿಕ ಮದುವೆಯಾಗಿರುವ ವಿಷಯ ತಿಳಿಯುತ್ತಿದ್ದಂತೆ ಯುವತಿಯ ಪೋಷಕರು ನ್ಯಾಯ ಪಂಚಾಯಿತಿ ಮಾಡೋಣ ಎಂದು ಹೇಳಿ ನವಜೋಡಿಯನ್ನು ಕರೆಸಿಕೊಂಡಿದ್ದಾರೆ. ಆದರೆ ಮಾತುಕತೆ ನಡೆಸುವ ಬದಲು ಚೈತ್ರಾಳನ್ನು ತಮ್ಮೊಂದಿಗೆ ಕರೆದುಕೊಂಡು ಹೋಗಿ ಆಕೆಯ ಕುತ್ತಿಗೆಯಲ್ಲಿದ್ದ ತಾಳಿಯನ್ನು ಕಿತ್ತೆಸೆದಿದ್ದಾರೆ ಎನ್ನಲಾಗಿದೆ. ಈ ಬೆಳವಣಿಗೆಯಿಂದ ಮನನೊಂದ ಅರುಣ್ ಕುಮಾರ್ ನೇರವಾಗಿ ಪೊಲೀಸ್ ಠಾಣೆಗೆ ತೆರಳಿ ತನ್ನ ಪತ್ನಿಯನ್ನು ಪೋಷಕರು ಬಲವಂತವಾಗಿ ಕರೆದುಕೊಂಡು ಹೋಗಿದ್ದು ತನ್ನ ಮೇಲೆ ಬೆದರಿಕೆ ಹಾಕಿದ್ದಾರೆ ಎಂದು ದೂರು ನೀಡಿದ್ದಾರೆ. 5 ವರ್ಷದಿಂದ ಲವ್ ಮಾಡ್ತಾ ಇದ್ವಿ. ಆ ಹುಡುಗಿನ ಅವ್ರ ಮನೆಯಲ್ಲಿ ಹೇಳಿದ್ದಾಳೆ, ಅವ್ರು ಒಪ್ಪಲಿಲ್ಲ. ಬಟ್ ಮದುವೆ ಆಗಬೇಕು ಅಂತ ಆಗಿದ್ರು ಅವರೇ ದೊಡ್ಡವರೇ ಮಾತಾಡೋಣ ಬಂದು ಕರೆಸ್ಕೊಂಡ್ರು. ಅವ್ರು ಬಂದ್ಬಿಟ್ಟು ಮಾತಾಡಿದ್ರೆ ಹುಡುಗಿನ ಕರ್ಕೊಂಡು ಹೊರಟೋದು ತಿರುಗಿಟಾನು. ಸ್ಟೇಷನಲ್ಲಿ ನಾವು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದಿದ್ರು. ಇಲ್ಲಿ ಬಂದು ನೋಡಿದ್ರೆ ಕಂಪ್ಲೇಂಟ್ ಆಗಿದೆ. ಅದಕ್ಕೆ ನಾನು ರಿಟರ್ನ್ ಕಂಪ್ಲೇಂಟ್ ಹಾಕ್ದೆ. ಆವಾಗ ಸರ್ ಅವ್ರು ನೋಡಿಬಿಟ್ಟು ಮದುವೆ ಮಾಡಿದ್ರು. ಕರೆಸಿದ್ರು, ಅವ್ರೇನು ಮಾತಾಡ್ದಿರ ಪಾಪ ಈ ಹುಡುಗಿನ ಹೇಳ್ಕೊಂಡು ಹೊರಟೋಗಿದ್ದು. ಅದರಿಂದ ಅವ್ರ ಕಡೆಯಿಂದ ಏನೋ ಅಕಸ್ಮಾತ್ ನಮ್ಮಿಬ್ಬರಲ್ಲಿ ಯಾರಿಗಾನ ತೊಂದರೆ ಆದರೆ ಅವ್ರ ಮನೆಯವ್ರ ಮೇಲೆ ಅಂದ್ಬಿಟ್ಟು ಹೇಳ್ತಾರೆ. ಫಸ್ಟ್ ಒಂದು ಶನಿವಾರ ಆಗಿದ್ದಿತ್ತು. ಆಮೇಲೆ ಬೆಳಗ್ಗೆ ಬಂದೆ, ಅವರೇ ಕರೆದ್ರು, ಇಲ್ಲಿಗೆ ಬಾ ಏನೋ ಮಾತಾಡೋಣ ಅಂದರು. ಅದಕ್ಕೆ ಹೋಗಿ ಮಾತಾಡ್ಸೋಣ ಅಂದ್ಬಿಟ್ಟು ಹೋದರೆ ಅವ್ರು ಮಾತಾಡಲಿಲ್ಲ. ಬಂದ್ಬಿಟ್ಟು ಹುಡುಗಿನ ಹೇಳ್ಕೊಂಡು ಹೊರಟೋಗ್ಬಿಟ್ರು. ತಿರ್ಗಿ ಆಮೇಲೆ ನಾನು ಸ್ಟೇಷನ್ ಹತ್ರ ಬಂದು ಕಂಪ್ಲೇಂಟ್ ಮಾಡಿದೆ. ಕಂಪ್ಲೇಂಟ್ ಮಾಡಿದ ತಕ್ಷಣ ಅವ್ರು ಬರಲಿಲ್ಲ. 2 ದಿನ ಸತಾಯಿಸಿದ್ರು, ಅಲ್ಲಿಂದ ಹಿಂಗೆ ಹಂಗೆ ಅಂದ್ಬಿಟ್ಟು. ತಿರ್ಗಿ ಆಮೇಲೆ ಇಲ್ಲಿ ಮಾತಾಡಿಬಿಟ್ಟು ತಿರ್ಗಿ ತಾಳಿನೂ
ಅವ್ರು ಕೊಡಲಿಲ್ಲ, ಎಲ್ಲೋ ಕಿತ್ತಾಕಿದಾರಂತೆ, ಅದು ಕೊಡಲಿಲ್ಲ, ಹೋದ್ರೆ ಅವಳನ್ನು ಬಿಟ್ಟಾಕ. ಇನ್ನು ಇದಕ್ಕೆ ಮೊದಲು ಕಾಣೆಯಾದ ಪ್ರಕರಣ ದಾಖಲಿಸಿದ್ದ ಚೈತ್ರಾ ಪೋಷಕರು ಯುವತಿಯನ್ನು ವಾಪಸ್ ಕರೆತಂದಿದ್ರು ಪೊಲೀಸರಿಗೆ ಯಾವುದೇ ಮಾಹಿತಿ ನೀಡಿರಲಿಲ್ಲ. ಅರುಣ್ ನೀಡಿದ ದೂರಿನ ಹಿನ್ನೆಲೆಯಲ್ಲಿ ಪೊಲೀಸರು ಚೈತ್ರಾಳನ್ನು ಠಾಣೆಗೆ ಕರೆಸಿ ವಿಚಾರಣೆ ನಡೆಸಿದ್ದಾರೆ. ವಿಚಾರಣೆ ವೇಳೆ ನಾವಿಬ್ಬರು ಸ್ವ ಇಚ್ಛೆಯಿಂದ ಮದುವೆಯಾಗಿದ್ದೇವೆ, ನಾನು ನನ್ನ ಪತಿಯ ಜೊತೆಯೇ ಹೋಗುತ್ತೇನೆ ಎಂದು ಚೈತ್ರಾ ಸ್ಪಷ್ಟಪಡಿಸಿದ್ದಾಳೆ. ಇನ್ನು ಯುವತಿ ಮೇಜರ್ ಆಗಿರುವುದನ್ನು ಖಚಿತಪಡಿಸಿಕೊಂಡ ಬಳಿಕ ಚಿಕ್ಕಬಳ್ಳಾಪುರ ಮಹಿಳಾ ಪೊಲೀಸ್ ಠಾಣೆಯ ಆರಕ್ಷಕ ನಿರೀಕ್ಷಕರಾದ ಯಶವಂತ್ ಕಾನೂನುಬದ್ಧವಾಗಿ ಅಗತ್ಯ ಕ್ರಮ ಕೈಗೊಂಡು ಠಾಣೆಯಲ್ಲಿಯೇ ಇಬ್ಬರಿಗೂ ಮದುವೆ ನೆರವೇರಿಸಿ ಒಟ್ಟಿಗೆ ಬದುಕಲು ಅವಕಾಶ ಕಲ್ಪಿಸಿದ್ದಾರೆ. ಆದರೆ ಅವ್ರ ಅಪ್ಪ ಅಮ್ಮ ಬಂದರು, ನಮ್ಮ ಅಪ್ಪ ಅಮ್ಮ ಹೋದರು, ಈ ಹುಡುಗಿನ ಕೇಳಿದ್ರು, ಈ ಹುಡುಗಿ ಇಲ್ಲ ಇಬ್ಬರು ಬೇಕು ಅಂತ ಕೇಳಿದ್ರು. ಫಸ್ಟಲ್ಲಿ ಅವ್ರು ಸಾಹೇಬ್ರು ಇದ್ಕೊಂಡು ಇಬ್ಬರಲ್ಲಿ ಒಬ್ಬರನ್ನ ಅಷ್ಟೇನಮ್ಮ ಕರೆಕ್ಟಾಗಿ ಹೇಳಂದ್ರೆ, ಆ ಹುಡುಗಿ ಇಲ್ಲ ಹುಡುಗನ ಜೊತೆನೇ ಹೋಗ್ತೀನಿ ಅಂದರು. ಮದುವೆ ಮಾಡಿಕೊಟ್ರು ಅವರೇ ಸಾಹೇಬ್ರವರು. ಚಿಕ್ಕಬಳ್ಳಾಪುರ ಹತ್ರ ನಮ್ಮ ಏಜ್ 19 ರನ್ನಿಂಗಲ್ಲಿದೆ. ಸೊ ನಮ್ಮದು 5 ಇಯರ್ಸ್ ಲವ್. 5 ಇಯರ್ಸ್ ಲವ್ ಅಂದರೆ ಇಬ್ಬರು ನೋಡಿ ಇಷ್ಟಪಟ್ಟಿದ್ದು. ಸೊ ಮನೇಲಿ ಕೇಳಿದ್ವಿ, ಬೇಡ ಅಂದರು. ಆದಮೇಲೆ ಏಜ್ ಆದಮೇಲೆ ನಾವೇ ಮದುವೆ ಆದ್ವಿ ಅಷ್ಟೇ. ಯಾವ ಥರ ಪರಿಚಯ ಆದ್ರು ಅವರು? ಫಂಕ್ಷನ್ಗೆ ಬಂದಾಗ ಇಬ್ಬರು ಇಷ್ಟಪಟ್ಟಿದ್ದು. ಆಮೇಲೆ ಫೋನಲ್ಲಿ ಕಮ್ಯುನಿಕೇಷನಲ್ಲಿ ಲವರ್ಸ್ ಆಗಿ. ಅರುಣ್ ಕುಮಾರ್. ಯಾವ ಊರು? ಇದೆ ಚಿಕ್ಕಬಳ್ಳಾಪುರ ಕಂದವಾರ. ಬೇಡ ಮದುವೆ ಆಗಬೇಡ ಅಂತ ಇವತ್ತು ಬಂದಿದ್ದರು, ಕೇಸ್ ಆಯಿತು. ಸೊ ನಾವು ಇಷ್ಟಪಟ್ಟು ನಾವು ಮದುವೆ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ವಿ. ಇಲ್ಲೇ ಸ್ಟೇಷನಲ್ಲಿ ಅವ್ರು ಅಪೋಸಿಟ್ ಮಾಡಿದ್ದಾರೆ. ಸೊ ಅದಕ್ಕೆ ಅವ್ರು ಮೆಚ್ಚೋ ಥರ ಜೀವನ ನಡೆಸಬೇಕು ಅಂತ ಅಂದ್ಕೊಂಡಿದ್ದೀವಿ. ಮಗಳನ್ನು ಕರೆದುಕೊಂಡು ಬಂದಿದ್ದ ಪೋಷಕರು ಯಾವುದೇ ಫಲ ಸಿಗದೆ ಬಂದ ದಾರಿಗೆ ಸುಂಕವಿಲ್ಲ ಎನ್ನುವಂತೆ ವಾಪಸ್ ತೆರಳಿದ್ದಾರೆ. ಒಟ್ಟಾರೆ ಪ್ರೀತಿಗೆ ವಿರೋಧ, ತಾಳಿ ಕಿತ್ತೆಸೆದ ವಿವಾದ, ಕೊನೆಗೆ ಪೊಲೀಸ್ ಠಾಣೆಯಲ್ಲಿಯೇ ಮದುವೆ. ಚಿಕ್ಕಬಳ್ಳಾಪುರದಲ್ಲಿ ನಡೆದ ಈ ಘಟನೆ ಇದೀಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಮೇಜರ್ ಆದ ಯುವತಿಯ ಇಚ್ಛೆಗೆ ಕಾನೂನು ಮಾನ್ಯತೆ ನೀಡಿದ ಪೊಲೀಸರು ಯುವ ಜೋಡಿಗೆ ನ್ಯಾಯ ಒದಗಿಸಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ತಮ್ಮ ಸರಳತೆ, ನೇರ ನುಡಿ, ಜನಪರ ಸೇವೆ ಹಾಗೂ ಸಹಾಯ ಹಸ್ತದ ಮೂಲಕ ಸಾವಿರಾರು ಜನರ ಹೃದಯ ಗೆದ್ದಿರುವ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸಂಸದ ಡಾಕ್ಟರ್ ಕೆ ಸುಧಾಕರ್ ತಂದೆಯವರಾದ PN ಕೇಶವರೆಡ್ಡಿ ಅವರು 91ನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಾವಿರಾರು ಅಭಿಮಾನಿಗಳು, ಮುಖಂಡರು ಹಾಗೂ ಕಾರ್ಯಕರ್ತರ ಸಮ್ಮುಖದಲ್ಲಿ ಅವರ ಹುಟ್ಟುಹಬ್ಬವನ್ನ ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಕುರಿತು ಒಂದು ವರದಿ. ಚಿಕ್ಕಬಳ್ಳಾಪುರ ತಾಲೂಕಿನ ಪೇರೆಸಂದ್ರ ಗ್ರಾಮದಲ್ಲಿ ಜನಿಸಿದ PN ಕೇಶವರೆಡ್ಡಿ ಅವರು ಉತ್ತಮ ಶಿಕ್ಷಣ ಪಡೆದು ಶಿಕ್ಷಕರಾಗಿ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯೆ ಬೋಧಿಸಿದ್ದಾರೆ. ಬಳಿಕ ರಾಜಕೀಯ ಕ್ಷೇತ್ರಕ್ಕೆ ಪ್ರವೇಶಿಸಿ ಜನಸೇವೆಯಲ್ಲಿ ತೊಡಗಿಸಿಕೊಂಡ ಅವರು ಯುವ ಪೀಳಿಗೆಗೆ ಮಾರ್ಗದರ್ಶಕರಾಗಿಯೂ ಗುರುತಿಸಿಕೊಂಡಿದ್ದಾರೆ. ತಮ್ಮ ಸರಳ ವ್ಯಕ್ತಿತ್ವ, ನೇರ ನುಡಿ ಹಾಗೂ ಬಡವರ ಪರ ಕಾಳಜಿಯಿಂದ ಅಭಿಮಾನಿಗಳಲ್ಲಿ ದಿ ಲೆಜೆಂಡ್ ಎಂಬ ಹೆಸರಿನಿಂದಲೇ ಪ್ರಸಿದ್ಧರಾಗಿದ್ದಾರೆ. ಇನ್ನು 91ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಪಂಚೆ ಮತ್ತು ಶರ್ಟ್ ಧರಿಸಿ ಮಧುಮಗನಂತೆ ಕಂಗೊಳಿಸಿದ ಕೇಶವರೆಡ್ಡಿ ಅವರು ಚಿಕ್ಕಪೈಲಗುರ್ಕಿ ಗ್ರಾಮದ ಶ್ರೀ ಚನ್ನಕೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ದೇವರ ಆಶೀರ್ವಾದ ಪಡೆದರು. ಇನ್ನು ಸ್ವಗ್ರಾಮ ಪೇರೆಸಂದ್ರದಲ್ಲಿ ಸಾವಿರಾರು ಅಭಿಮಾನಿಗಳು, ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರ ಸಮ್ಮುಖದಲ್ಲಿ 91 ಕೆಜಿ ತೂಕದ ಬೃಹತ್ ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಅಭಿಮಾನಿಗಳು ಬೃಹತ್ ಹಾರಗಳನ್ನು ಹಾಕಿ ಶಾಲು ಓದಿಸಿ ತಮ್ಮ ನೆಚ್ಚಿನ ನಾಯಕನಿಗೆ ಶುಭಾಶಯ ಕೋರಿದರು.
ರಾಜಕೀಯ, ಸಾಮಾಜಿಕ ಹಾಗೂ ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಅಪಾರ ಸೇವೆ ಸಲ್ಲಿಸಿರುವ ಕೇಶವರೆಡ್ಡಿ ಅವರು ಹಲವು ದಶಕಗಳಿಂದ ಜನರೊಂದಿಗೆ ಬೆರೆತು ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿದ್ದಾರೆ. ಅವರ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಪಾಲ್ಗೊಳ್ಳಲು ಜಿಲ್ಲೆಯ ವಿವಿಧ ಭಾಗಗಳಿಂದ ಅಭಿಮಾನಿಗಳು ಆಗಮಿಸಿದ್ರು. ಈ ವೇಳೆ ಮಾತನಾಡಿದ ಕೇಶವರೆಡ್ಡಿ ಅವರು, ರಾತ್ರಿಯಿಂದಲೇ ಸಾವಿರಾರು ಅಭಿಮಾನಿಗಳು ಮನೆಗೆ ಬಂದು ಶುಭಾಶಯ ಕೋರಿರುವುದು ಸಂತಸ ತಂದಿದೆ. ಅಭಿಮಾನಿಗಳ ಜೊತೆ ಹುಟ್ಟುಹಬ್ಬ ಆಚರಿಸಿಕೊಳ್ಳುವುದು ಅತ್ಯಂತ ಖುಷಿಯ ವಿಚಾರವಾಗಿದ್ದು, ಇದೇ ವೇಳೆ ಆಗಮಿಸಿದ ಸಾವಿರಾರು ಜನರಿಗೆ ಭರ್ಜರಿ ಬಾಡೂಟದ ವ್ಯವಸ್ಥೆ ಮಾಡಲಾಗಿದ್ದು, ಹುಟ್ಟುಹಬ್ಬದ ಸಂಭ್ರಮಕ್ಕೆ ಮತ್ತಷ್ಟು ಮೆರುಗು ತಂದಿತು. ನನಗೆ 90 ತುಂಬಿ 91 ಬರ್ತ್ಡೇ ಇದು. ಆಯಿತು, ಮಾಡ್ತಾ ಇದ್ದಾರೆ ವಿಜೃಂಭಣೆಯಿಂದ. ನಮ್ಮ ಕ್ಷೇತ್ರದ ಜನ ಬಂದು ಆಶೀರ್ವಾದ ಮಾಡ್ತಾ ಇದ್ದಾರೆ. 100 kg ಅಂದರೆ 91 kg ಮಾಡ್ತಾ ಇದ್ದಾರೆ. 91 kg ತೂಕದ ಕೇಕ್ ಅನ್ನ ಕಟ್ ಮಾಡಿ ಅಭಿಮಾನಿಗಳು ನಿಮ್ಮ ಮೇಲೆ ಇರುವಂತ ಪ್ರೀತಿಯನ್ನ ವ್ಯಕ್ತಪಡಿಸ್ತಿದ್ದಾರೆ. ಅವ್ರ ಪ್ರೀತಿಗೆ ಏನು ಹೇಳ್ತೀರಿ ಸರ್? ಅವ್ರ ಪ್ರೀತಿಗೆ ನಾನು ಋಣಿ, ಚಿರಋಣಿ. ನೆನಪು ಇಲ್ಲ ನನಗೆ, ಹೊಸ ಬೆಳಕು ಇಲ್ಲ ಇರೋದ್ರಲ್ಲೇ ಅಷ್ಟೇ. ಗುಟ್ಟೇನು ತಿಂಡಿ ತಿನ್ನೋದ್ರಲ್ಲೇ ಗುಟ್ಟು. ವ್ಯಾಯಾಮ ಮಾಡ್ತೀನಿ, ಬೆಳಗ್ಗೆ ಎದ್ದು ಒಂದು ಅರ್ಧ ಗಂಟೆ ವ್ಯಾಯಾಮ ಥ್ರೆಡ್ಮಿಲ್ ಮಾಡ್ತೀನಿ, ಫುಡ್ ತಗೊಳ್ತೀನಿ, ಫ್ರೂಟ್ಸ್ ತಿಂತೀನಿ, ಗಂಜಿ ಕುಡಿತೀನಿ. ಸರ್, ಇವತ್ತು 91 ಆಚರಣೆ ಮಾಡ್ತಾ ಇದ್ದಾರೆ, ಎಷ್ಟು ಖುಷಿ ಆಗ್ತಿದೆ ಅಭಿಮಾನಿಗಳು? ನಿಮ್ಗೆ ಖುಷಿ ಆಗಲ್ಲೇನಾ? ನಿನಗೆ ಖುಷಿ ಆಗ್ತೈತೆ ಇಲ್ಲ? ಹಂಗೆ ನನಗೂ ಖುಷಿ. ಹ್ಞೂ ರೀ, ನಮ್ಮ ಅಭಿಮಾನಿಗಳೇ ನಮಗೆ ದೇವರು. ಅವ್ರನ್ನ ಪ್ರೀತಿ ಮಾಡ್ತೀನಿ ಪ್ರತಿಯೊಬ್ಬರನ್ನು. ನನ್ನ ವಯಸ್ಸಿಗೆ ಇಲ್ಲಿ ರಾಜಕೀಯದಲ್ಲಿ ಯಾರೂ ಇಲ್ಲ, ಅದಕ್ಕೆ ಅವರೆಲ್ಲ ಚಿಕ್ಕವ್ರು ನನಗಿಂತ. ಅದರಿಂದ ಅವ್ರನ್ನೆಲ್ಲ ಪ್ರೀತಿ ಮಾಡ್ತೀನಿ. ನಮ್ಮ ಸ್ಟೂಡೆಂಟ್ಸ್ ಬಂದಿದ್ರು, ಮಹಿಳಾ ಅಭಿಮಾನಿಗಳು, ಅವರು ಇದ್ದಾರೆ, ಬೇರೆ ಕಡೆಯಿಂದನೂ ಬಂದಿದ್ದಾರೆ ಅಭಿಮಾನಿಗಳು. ನೋಡಿ, ಅಲ್ಲ ನಮ್ಮ ಅಭಿಮಾನಿಗಳು ಇಷ್ಟೇ ನೋಡಿ, ಹೆಂಗೆ ಬಂದು ಯಾವ ರೀತಿ ಆಶೀರ್ವಾದ ಮಾಡ್ತಾರೆ, ಯಾವ ರೀತಿ ಹೂವು ಹಾಕ್ತಾರೆ, ಯಾವ ರೀತಿ ಟೇಪ್ ಇಡ್ತಾರೆ, ಟೋಪಿ ಇಡೋದು, ಶಾಲುಗಳು ಹಾಕೋದು ಇದೆ. ನಾವು ಅಷ್ಟೇ ಪ್ರೀತಿ ಮಾಡ್ತೀವಿ ರೀ. ಅದು 4 ಸಲ ಕಾಫಿ ಕುಡಿಯೋದು, ಮಧ್ಯಾಹ್ನ ಅದು ಇದು ತಿನ್ನೋದು, 12 ಗಂಟೆಗೆ ಎಲ್ಲ ತಿನ್ನೋದು. ಅವ್ರಿಗೇನಾಗ್ತೈತೆ? ಅನಾರೋಗ್ಯ ಆಗ್ತೈತೆ, ಪ್ರಯೋಜನ ಇಲ್ಲ. ಬೆಳಗ್ಗೆ ಎದ್ದ ತಕ್ಷಣ ವ್ಯಾಯಾಮ ಮಾಡಬೇಕು. ಅಟ್ಲೀಸ್ಟ್ 30 ನಿಮಿಷ ಮಾಡಿದ್ರೆ ಶರೀರಕ್ಕೆ ಒಂದು ಲವಲವಿಕೆ ಬರ್ತೈತೆ. ಅದಾದ ಮೇಲೆ ಕ್ಲೀನಾಗಿ ಸ್ನಾನ ಮಾಡಿ ತಿಂಡಿ ತಿನ್ನಬೇಕು. ತಿಂಡಿ ಅಂದರೆ ನಾನು ಫ್ರೂಟ್ಸ್ ತಿಂತೀನಿ, ಬೇರೆಯವರು ಏನೋ ಒಂದು ತಿಂಡಿ ತಿನ್ನಬೇಕು. ನಾನು ಫ್ರೂಟ್ಸ್ ತಿಂದು ಗಂಜಿ ಕುಡಿತೀನಿ ಅಷ್ಟೇ. ಅಭಿಮಾನಿಗಳು ಏನೆಲ್ಲ ಮಾಡ್ತಿದ್ದಾರೆ? ಭರ್ಜರಿ ಫಸ್ಟ್ ಕ್ಲಾಸಾಗಿ ಸುಮಾರು ಬಿರಿಯಾನಿ ಎಷ್ಟು ಬೇಕಾದರೂ ತಿನ್ಬೋದು. 10,000 ಜನ ತಿನ್ಬೋದು. ಇವಾಗ ನಿಮ್ಗೇನು ಖಾಲಿ ಇಲ್ಲ, ನೀನು ತಿನ್ನೋಗಿ ನೀನು ತಿನ್ಬೋದು. ಅವ್ರು ಬೆಳೆಸ್ಕೊಂಬಂದಿರೋದು 50-60 ವರ್ಷದ ರಾಜಕಾರಣದ್ದು ತೋರಿಸ್ತಿದೆ ಇವತ್ತು ಏನು ಅನ್ನೋದು. ಎಂಟೈರ್ ಡಿಸ್ಟ್ರಿಕ್ಕಿಂದ ಬರ್ತಾರೆ ಅಂದರೆ ಬೆಳಿಗ್ಗೆ 7 ಗಂಟೆಯಿಂದ ಶುರುವಾಗಿದ್ದಾರೆ ಅಂತಂದರೆ ಅದಕ್ಕೆ ಬೆಲೆ ಕಟ್ಟೋಕ್ಕಾಗುತ್ತಾ? ಎಷ್ಟು ಪ್ರೀತಿ ಅಭಿಮಾನ ಸಂಪಾದನೆ ಮಾಡಿದ್ದಾರೆ ಅಂದರೆ ಇವತ್ತಿನ ಈ ವಯಸ್ಸಿನಲ್ಲಿನೂ ಪಾಯಿ ಹುಡುಗನ ಕರೆದಂಗೆ ಪ್ರತಿಯೊಬ್ಬರ ಹೆಸರು ಕರೀತಾರೆ. ನಮಗೆ ಭಯ ಆಗುತ್ತೆ, ಏನಪ್ಪ ಎಲ್ಲರ ಹೆಸರು ಕರೀತಾರಲ್ವಾ ಅಂತ. ಎಷ್ಟು ರಾಜಕಾರಣ ಮಾಡಿರಬೇಕು, ಅದಕ್ಕಿಂತ ದೊಡ್ಡ ಖುಷಿ ಇನ್ನೇನಿರುತ್ತೆ ಕ್ಷೇತ್ರದಲ್ಲಿ. ಲೆಜೆಂಡ್ ಅದು, ಅವರು ಉಳಿಸ್ಕೊಂಡ್ಬಂದಿದ್ದಾರೆ ಸರ್. ಎಲ್ಲರನ್ನೂ ಕರೆಯೋದಕ್ಕಾಗಲ್ಲ ಅಲ್ವಾ, ಆರ್ಟ್ಫುಲ್ಲಿ ಕರೀತಾರೆ ಅವ್ರನ್ನ. ನಿಮಗೆ ಎಷ್ಟು ವಿಶೇಷತೆ ಸರ್? ನಮ್ಮ ತಂದೆಯವರು, ಅದರಲ್ಲಿ ಏನಿರುತ್ತೆ ಅದು ಏನು ಹೇಳೋದಕ್ಕೂ ಭಯ ಬರೋದಿಲ್ಲ. ಎವರ್ ಎಂಡ್ ಸರ್, ಸೇಮ್ ಬ್ಲಡ್ ಅಲ್ವಾ, ನಮ್ಮ ಬ್ಲಡ್ ಕಲೆಕ್ಷನ್, ನಮ್ಮ ಸಂಬಂಧ. ತಂದೆಯವರು, ನಮ್ಮ ದೊಡ್ಡಪ್ಪ. ನಾನ್ ವೆಜ್ ಇದೆ, ವೆಜ್ಜು ಇದೆ, ಯಾವಾಗಲೂ ಆದಂಗೆ ಆಗ್ತಾ ಇದೆ ಸರ್. ಅದೇನಿಲ್ಲ, ಅದರಲ್ಲಿ ಏನಿಲ್ಲ. ಆರಾಮಾಗಿ ಎಲ್ಲ ಪ್ರೀತಿಯಿಂದ ಅಭಿಮಾನಿಗಳು ಬರ್ತಾರೆ. ಸ್ವಂತ ಮನೆ. ಈ ಬಾರಿಯ 91ನೇ ಹುಟ್ಟುಹಬ್ಬ ವಿಶೇಷವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿತ್ರಾವತಿ ನದಿಯ ಸಂರಕ್ಷಣೆ ಮತ್ತು ನೈಸರ್ಗಿಕ ಹಿತಾಸಕ್ತಿಗಾಗಿ ಚಿತ್ರಾವತಿ ನದಿ ಉಳಿಸಿ ಹೋರಾಟ ಸಮಿತಿಯಿಂದ ಬೃಹತ್ ಪ್ರತಿಭಟನೆ ನಡೆಯಿತು. ಪಟ್ಟಣದ ಮಲಿನ ನೀರು ನದಿಗೆ ಹರಿಸಲು ನಡೆಯುತ್ತಿರುವ ಕಾಮಗಾರಿಯನ್ನ ಸಾಂಕೇತಿಕವಾಗಿ ಮುಚ್ಚಿ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.
ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಪಟ್ಟಣದ ತ್ಯಾಜ್ಯ ನೀರು ಚಿತ್ರಾವತಿ ನದಿಗೆ ಹರಿಸಲು ಕಾಮಗಾರಿ ನಡೆಸುತ್ತಿದ್ದು, ಈ ಕಾಮಗಾರಿಯನ್ನು ಸಾಂಕೇತಿಕವಾಗಿ ಮುಚ್ಚಿ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ನಡೆಯಿತು. ಚಿತ್ರಾವತಿ ಪುನಶ್ಚೇತನ ಅಭಿಯಾನ ಸಂಚಾಲಕ ಎಜಿ ಸುಧಾಕರ್ ಮಾತನಾಡಿ, ನದಿಯ ಇತಿಹಾಸ, ಜಲಸಂಪತ್ತು ಮತ್ತು ಬಯೋವೈವಿಧ್ಯ ಸಂರಕ್ಷಿಸಲು ತಕ್ಷಣ ನದಿಗೆ ಯೋಜನೆ ರೂಪಿಸಬೇಕು. ಚಿತ್ರಾವತಿ ನದಿ ಪಟ್ಟಣದ ಜನತೆ ಸೇರಿ ಅನೇಕ ಗ್ರಾಮಗಳು ನೀರಿನ ಆಧಾರವಾಗಿದೆ. ನದಿ ಮಾಲಿನ್ಯ ತೀವ್ರಗೊಂಡರೆ ಕೃಷಿ, ಜಲ, ಮತ್ಸ್ಯಜೀವ ಮತ್ತು ಸ್ಥಳೀಯ ಪಾರಂಪರಿಕ ಆರೋಗ್ಯ ಎಲ್ಲ ಅಪಾಯಕ್ಕೆ ಒಳಗಾಗುತ್ತದೆ ಎಂದರು. ಈಗಾಗಲೇ ಹೆಚ್ಎನ್ ವ್ಯಾಲಿ ಕೊಳಚೆ ನೀರು ಚಿತ್ರಾವತಿ ಜಲಾಶಯಕ್ಕೆ ಹರಿದು ಬಂದಿದೆ. ಚಿತ್ರಾವತಿ ನದಿಗೆ ಪಟ್ಟಣದ 3 ಕಡೆಗಳಿಂದ ಮಲಿನ ನೀರು ಹರಿಬಿಡಲಾಗುತ್ತಿದೆ. ಚಿತ್ರಾವತಿ ನದಿ ಉಳಿಸಿ ಹೋರಾಟವನ್ನು ಸಮಿತಿ ಮುಂದಿನ ಹಂತದಲ್ಲಿ ಮತ್ತಷ್ಟು ಬಲಿಷ್ಠ ಹೋರಾಟವನ್ನು ರೂಪಿಸುತ್ತದೆ. ನಿರ್ಲಕ್ಷ್ಯವನ್ನು ತಾಳುತ್ತಿರುವ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರ ಹಿತದೃಷ್ಟಿಯಿಂದ ಕ್ರಿಮಿನಲ್ ಕೇಸ್ಗಳನ್ನು ಹಾಕಲಾಗುತ್ತದೆ ಎಂದು ಎಚ್ಚರಿಸಿದರು. ಚಿತ್ರಾವತಿ ಪುನಶ್ಚೇತನ ಅಭಿಯಾನ ಕಾರ್ಯದರ್ಶಿ ಜಿಎನ್ ರಾಜಶೇಖರ್ ನಾಯ್ಡು ಮಾತನಾಡಿ, ನದಿಯನ್ನು ಉಳಿಸುವುದು ಕೇವಲ ಪರಿಸರ ಸಂಘರ್ಷವಲ್ಲ, ಅದು ಮುಂದಿನ ತಲೆಮಾರಿಗೆ ಸ್ವಚ್ಛ, ಸಮೃದ್ಧ ಪರಿಸರ ಉಳಿಸುವ ಹೋರಾಟವಾಗಿದೆ ಎಂದರು. ಒಳಚರಂಡಿಗೆ ಅನುಮತಿ 2007ರಲ್ಲಿ ಬಂದಿದ್ದು. ಇವತ್ತು ಕೂಡ ಒಳಚರಂಡಿ ಅಂತಕ್ಕಂಥದ್ದು ಬಾಗೇಪಲ್ಲಿಯಲ್ಲಿ ಅದು ಮರೀಚಿಕೆನೇ ಆಗಿದೆ. ಇವತ್ತು ಜನರು ಯಾವ ರೀತಿ ಹೋಗಬೇಕು, ನಾಗರಿಕತೆನೇ ಇಲ್ಲದೆ ಇರ್ತಕ್ಕಂಥ ಒಂದು ವಾತಾವರಣವನ್ನು ಇವತ್ತು ಬಾಗೇಪಲ್ಲಿ ಟೌನಲ್ಲಿ ನಿರ್ಮಾಣ ಆಗಿದೆ. ನಮಗೆ ಎಲ್ಲ ಜನಪ್ರತಿನಿಧಿಗಳು ಇದ್ದಾರೆ, ಎಲ್ಲರೂ ಕೂಡ ನಾವು ಅಭಿವೃದ್ಧಿಯನ್ನು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ, ಇಲ್ಲಿ ರಾಜಕಾರಣ ಬೇಕಾಗಿಲ್ಲ. ಇವತ್ತು ನಮ್ಮ ಹಿರಿಯರಾಗಿರ್ತಕ್ಕಂಥ ಸುಧಾಕರ್ ಸರ್ ಅವರು ಹೇಳಿದ ರೀತಿಯಲ್ಲಿ ಚಿತ್ರಾವತಿ ನದಿ ಒಂದು ಸಾಂಸ್ಕೃತಿಕವಾಗಿರ್ತಕ್ಕಂಥ ಮತ್ತು ನಮ್ಮ ಜನರ ಒಂದು ಭಾವನಾತ್ಮಕವಾಗಿರ್ತಕ್ಕಂಥ ಒಂದು ನದಿ. ಆ ಚಿತ್ರಾವತಿ ನದಿಗೆ ಇವತ್ತು ನೀರು ಹರಿಸ್ತಾ ಇರ್ತಕ್ಕ, ಈ ಕೊಳಚೆ ನೀರನ್ನು ಹರಿಸ್ತಾ ಇರ್ತಕ್ಕಂಥದ್ದೇನಿದೆ, ಇದು ಅತ್ಯಂತ ಅವೈಜ್ಞಾನಿಕ ಕ್ರಮ, ಅನಾಗರಿಕ ಕ್ರಮ. ಹಾಗಾಗಿ ಇವತ್ತು ನಾವು ಒತ್ತಾಯ ಮಾಡ್ತಾ ಇದ್ವಿ, ತಕ್ಷಣ ಕಾಮಗಾರಿ ನಿಲ್ಲಿಸಬೇಕು. ಅದೇ ರೀತಿಯಾಗಿ ಇವತ್ತು ಕೊಳಚೆ ನೀರು ಎಲ್ಲಿ ಹೋಗಬೇಕು, ಎಲ್ಲಿ ಸಂಸ್ಕರಿಸಬೇಕು, ಈ ಕೊಳಚೆ ನೀರು ಎಲ್ಲಿರಬೇಕು ಅಂತೇಳಿ ಪುಸ್ತಕಬೇಕಾಗಿತ್ತು ಪ್ರಶ್ನೆ. ಅದನ್ನು ಬಿಟ್ಬಿಟ್ಟು ಒಂದೊಂದು ರೀತಿಯಲ್ಲಿ ಒಂದೊಂದು ಕಾಲುವೆ ಮಾಡಿ ಚಿತ್ರಾವತಿ ನದಿಗೆ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ದಿಕ್ಕಿನಲ್ಲಿ 4 ದಿಕ್ಕಿನಲ್ಲಿ ಹರಿಸಿಬಿಟ್ರೆ ಇವತ್ತು ಚಿತ್ರಾವತಿ ನದಿ ಅಂತಕ್ಕಂಥ ಸಂಪೂರ್ಣವಾಗಿ ಕೊಳಚೆ ನೀರನ್ನು ತುಂಬೋಗುತ್ತೆ. ಚಿತ್ರಾವತಿ ನದಿ ವಿಚಾರದಲ್ಲಿ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯ ಸಹಿಸಲು ಸಾಧ್ಯವಿಲ್ಲ. ಸರ್ಕಾರಗಳು ಇದಕ್ಕೆ ಕಾರಣವಾಗಿದೆ. ಜನರು ತಿರುಗಿ ಬಿದ್ದರೆ ರಾಜ್ಯಗಳು, ಸರ್ಕಾರಗಳೇ ಉರುಳಿ ಬಿದ್ದವೆ ಎಂಬ ಸತ್ಯವನ್ನು ಅರಿತುಕೊಳ್ಳಬೇಕಾಗಿದೆ ಎಂದರು. ಈ ವೇಳೆ ಪುರಸಭೆ ಮುಖ್ಯಾಧಿಕಾರಿ ಶ್ರೀನಿವಾಸ್ ಮಾತನಾಡಿ, ಪಟ್ಟಣದ ಕೊಳಚೆ ನೀರು ನದಿಗೆ ಹರಿಯದಂತೆ ಕೆರೆ ಕುಂಟೆಗೆ ಹರಿಸುವ ಯೋಜನೆ ಟೆಂಡರ್ ಹಂತದಲ್ಲಿದೆ. 2 ರಿಂದ 3 ತಿಂಗಳಲ್ಲಿ ಕಾಮಗಾರಿ ನಡೆಯಲಿದೆ. ಮುಖ್ಯ ಸಮಸ್ಯೆ ಯುಜಿಡಿ ಕಾಮಗಾರಿ ಮುಗಿದಿರುವುದು. ಈಗಾಗಲೇ ಸರ್ಕಾರಕ್ಕೆ ಶಾಸಕರು ಹೆಚ್ಚಿನ ಅನುದಾನಕ್ಕಾಗಿ ಒತ್ತಾಯ ಮಾಡಿದ್ದು, ಶೀಘ್ರದಲ್ಲಿಯೇ ಯುಜಿಡಿ ಸಮಸ್ಯೆಯು ಪರಿಹಾರವಾಗುತ್ತದೆ ಎಂದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿ ಗೌರಿಬಿದನೂರು ತಾಲೂಕು ಕಚೇರಿಯ ಮುಂದೆ ರೈತ ರಕ್ಷಣಾ ಸೇನೆಯಿಂದ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಯೊಬ್ಬರು ಡೀಲಿಂಗು 25,000, 50,000, ಲಕ್ಷ ಡೀಲಿಂಗು, ಗೌರಿಬಿದನೂರು ಡೀಲಿಂಗು. ಗೌರಿಬಿದನೂರು ತಾಲೂಕಿನಲ್ಲಿ ತಕ್ಷಣವೇ ಬಗರ್ ಹುಕುಂ ದರಖಾಸ್ತು ಸಮಿತಿ ರಚಿಸಿ ಧೂಳು ಹಿಡಿಯುತ್ತಿರುವ ಅರ್ಜಿಗಳಿಗೆ ಮುಕ್ತಿ ಕಲ್ಪಿಸುವ ಮೂಲಕ ರೈತರಿಗೆ ನ್ಯಾಯ ಕೊಡಿಸಬೇಕು. ಫಾರಂ ನಂಬರ್ 53 ಮತ್ತು 57ರ ಅಡಿಯಲ್ಲಿ ವರ್ಷಗಳ ಹಿಂದೆಯೇ ಅರ್ಜಿ ಹಾಕಿರುವ ತಾಲೂಕಿನ ಪ್ರತಿಯೊಬ್ಬ ಅರ್ಹ ರೈತನಿಗೂ ತಕ್ಷಣ ಸಾಗುವಳಿ ಚೀಟಿ ವಿತರಿಸಬೇಕು. ಭೂಮಿಗಾಗಿ ಕಾಯುತ್ತಿರುವ ರೈತರ ತಾಳ್ಮೆಯನ್ನು ಪರೀಕ್ಷಿಸಬಾರದು. ಹಳ್ಳಿಗಳಲ್ಲಿರುವ ಗೋಮಾಳಗಳನ್ನು ವಿವಿಧ ಕಾರಣಗಳಿಗೆ ಮುಟ್ಟುಗೋಲು ಹಾಕಿಕೊಳ್ಳಲಾಗುತ್ತಿದ್ದು, ರೈತರ ಹಸು, ಕುರಿ ಮತ್ತು ಮೇಕೆಗಳನ್ನು ಮೇಯಿಸಲು ಆ ಗೋಮಾಳವನ್ನು ರೈತರಿಗೆ ಬಿಟ್ಟುಕೊಡಬೇಕು. ಮಳೆ ಬೆಳೆ ಇಲ್ಲದೆ ರೈತರು ಕಂಗಾಲಾಗಿದ್ದು, ಸರಿಯಾದ ಸಮಯಕ್ಕೆ ಬೆಳೆ ವಿಮೆ ಮಂಜೂರು ಮಾಡಬೇಕು. ಪಹಣಿಯಲ್ಲಿ ಖಾತೆಗಳನ್ನು ಬದಲಾವಣೆ ಮಾಡುವಾಗ ಕಂದಾಯ ಅಧಿಕಾರಿಗಳು ಉದ್ದೇಶಪೂರ್ವಕವಾಗಿ ತಪ್ಪುಗಳನ್ನು ಮಾಡಿ ಬಡ ರೈತರನ್ನು ಉಪವಿಭಾಗಾಧಿಕಾರಿ ಕಚೇರಿಗೆ ಅಲಿಯುವಂತೆ ಮಾಡುತ್ತಿದ್ದಾರೆ. ಈ ಕಿರುಕುಳ ತಕ್ಷಣ ನಿಲ್ಲಿಸಬೇಕೆಂದು ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಯೊಬ್ಬರು ಡೀಲಿಂಗು 25,000, 50,000, ಲಕ್ಷ ಡೀಲಿಂಗು, ಗೌರಿಬಿದನೂರು ಡೀಲಿಂಗು.
ಕಂದಾಯ ಅಧಿಕಾರಿಗಳು ಏನಿದ್ದಾರೆ ಇವತ್ತು ಆಡೇ ಇರ್ಬೋದು ಡೀಲಿಂಗ್ ಅಲ್ಲಿ ನಡೀತಾ ಇದಾರೆ. ಸುಮಾರು 300 ಇಲ್ಲಿ ರಾಮಪ್ಪ ಅಂತ ಇದಾರೆ ಅವರು. ನಾವು ಈಗ ಇಲ್ಲಿ ಇವನೇ ಜೋಳ ಬೆಳೆ ಹಾಕಿದಾನೆ, ನಾವೆಲ್ಲ ಇದು ಮಾಡ್ತೀವಿ. ನಮ್ಗಿಲ್ಲ ಇವತ್ತು ಸಾಬ್ರು ಬಂದು ಕೂತಿದ್ದಾರೆ ಜಮೀನುಗಳಿಗೆ ಇವತ್ತು. ಪ್ರತಿ ರೈತರಿಗೂ ಇದೇ ಕಾಟ ಕೊಟ್ಟು ರೈತರನ್ನೆಲ್ಲ ಗೋಳಾಡಿಸ್ತಾ ಇದಾರೆ. ಇಲ್ಲೆಲ್ಲ ಬಂಡವಾಳ ಶಾಹಿಗಳನ್ನೆಲ್ಲ ಒಟ್ಟುಗೂಡಿಸ್ಕೊಂಡು ಸಮಥಿಂಗ್ ಅಡ್ಜಸ್ಟ್ ಮಾಡ್ಕೊಬಿಟ್ಟು ಅವರು ಎಲ್ಲ ಖಾತೆಗಳು ಇನ್ನೊಂದು ನಿನಗೆ ಮಾಡೋ ಅಂತ ಖಾತೆ ಇನ್ನೊಬ್ರಿಗೆ ಮಾಡ್ತಾ ಇದ್ದಾರೆ. ಇಂಥ ಖಾತೆಗಳೆಲ್ಲ ಮಾಡಿ ಬಹಳ ಅನ್ಯಾಯ ಮಾಡಿ ಹಾಳು ಮಾಡ್ತಾ ಇದ್ದಾರೆ. ಈಗ ರೈತನ ಸುತ್ತು ಯಾವಾಗಲೂ ಓಡಾಡಿಸೋದೆ ತಾಲೂಕ್ ಆಫೀಸ್ ಅಂತ ರೈತರು ಕೆಲಸ ಕಟ್ಟು ಅವರು ತಿನ್ನಕ್ ಊಟ ಇಲ್ದಿದ್ರು ಕೂಡ ಅವ್ರು ಬಂದು ಸಾಯ್ಬೇಕು. ಆ ತರ ಮಾಡಿ ಬಹಳ ಅನ್ಯಾಯ ಮಾಡ್ತಾ ಇದ್ದಾರೆ ತಹಸೀಲ್ದಾರ್ ಸಾಹೇಬ್ರು. ಇವ್ರಿಗೆ ಶುದ್ಧ ಪೇಪರ್ ನೋಡೋ ಕೆಪಾಸಿಟಿ ಕೂಡ ಇಲ್ಲ ಅಂತ ತಹಸೀಲ್ದಾರ್ ಬಂದಿದ್ದಾರೆ ನಮ್ಮ ತಾಲೂಕು ದಣಿಗಳು. ನೋಡಿ AC ಸಾಹೇಬ್ರು ಕೊಟ್ಟಿದ್ದಾರೆ, ಡೀಟೇಲ್ಸ್ ಆಗಿ ಕೊಟ್ಟಿದ್ದಾರೆ ಮಾಡಿ ಇಂಥ ಖಾತೆಗಳೆಲ್ಲ ಅಂತೇಳಿ. ಅದನ್ನು ಕೂಡ ಎನ್ಹಾರ್ಸ್ಮೆಂಟ್ ಕೊಡ್ತಾ ಇರ್ತಾರೆ ಯಾವಾಗ್ಲೂ ತಗೊಂಡೋಗಿ ಅಂತೇಳಿ. ಇವತ್ತು ನಾವು ಸೇರಿರೋ ಉದ್ದೇಶ ಸುಮಾರು 15 ವರ್ಷದಿಂದ ನಮಗೆ ಗೌರಿಬಿದನೂರಿಗೆ ಬಗಾರ್ ಹುಕುಂ ಕಮಿಟಿ ಇಲ್ಲ. ಸುಮಾರು ಸಣ್ಣ ರೈತರು ಉಳುಮೆ ಮಾಡಿಕೊಂಡು ಅರ್ಜಿಗಳು ಹಾಕೊಂಡು ಕಚೇರಿಗಳ ಸುತ್ತ ಅಲಿತಾ ಇದ್ದಾರೆ ಹೊರತು ಅವರಿಗೆ ಯಾವುದೇ ರೀತಿಯ ಪರಿಹಾರ ಗೊತ್ತಿಲ್ಲ. ಅದಕ್ಕೋಸ್ಕರ ಸರ್ಕಾರ ಎಚ್ಚೆತ್ತುಕೊಂಡು ಈ ಕೂಡಲೇ ಗೌರಿಬಿದನೂರಿಗೆ ದರ್ಖಾಸ್ತ್ ಕಮಿಟಿ ಕೊಟ್ಟು ಈಗ 53, 57ರಲ್ಲಿ ಏನೇನು ಅರ್ಜಿ ಹಾಕಿದ್ದಾರೆ ಪ್ರತಿಯೊಬ್ಬ ಸಣ್ಣ ರೈತನಿಗೂ ಸಾಗುವಳಿ ಚೀಟಿ ನೀಡಿ ಖಾತೆ ಮಾಡ್ಕೊಡ್ಬೇಕಂತ ಹೇಳ್ಬಿಟ್ಟು ನಮ್ಮ ಒಂದು ಮುಂದೆ ಬೇಡಿಕೆಯನ್ನು ಇಟ್ಕೊಂಡು ಇವತ್ತು ಇಷ್ಟು ಜನ ನಿಜವಾದ ರೈತರ ಜೊತೆ ನಾವು ರೈತ ರಕ್ಷಣಾ ಸೇನೆ ಕೈ ಜೋಡಿಸಿ ಅವರಿಗೆ ಸಹಾಯ ಸರ್ಕಾರದಿಂದ ಸಹಾಯ ಮಾಡಿಸಲು ಈ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಪ್ರತಿಯೊಬ್ಬ ರೈತನಿಗೂ ಈಗ ಏನು ಅರ್ಜಿ ಕೊಡ್ತಾ ಇದ್ದಾರೆ, ಇಲ್ಲೆಲ್ಲ ಅರ್ಜಿ ಕೊಡಕ್ಕೆ ಬಂದಿದ್ದಾರೆ ರೈತರು. ಈ ಎಲ್ಲಾ ರೈತರಿಗೂ ಮಾನ್ಯ ತಹಸೀಲ್ದಾರ್ ಅವರು ಭೇದ ಭಾವ ಮಾಡದೆ ಪಕ್ಷ ಭೇದ ಮರೆತು ಎಲ್ಲ ಇಲ್ಲಿ ಬಂದಿರೋರೆಲ್ಲಾನು ನಿಜವಾದ ರೈತರು, ಸಣ್ಣ ರೈತರು, ಇವ್ರನ್ನೆಲ್ಲರಿಗೂ ಬಗಾರ್ ಹುಕುಂ ಕಮಿಟಿಯಲ್ಲಿ ಸಾಗುವಳಿ ಚೀಟಿ ನೀಡಿ ಈ ರೈತರನ್ನ ಆದ್ಕೋಬೇಕು ಅಂತ ಹೇಳ್ಬಿಟ್ಟು ನಾವು ಸ್ಟ್ರೈಕ್ ಮಾಡ್ತಾ ಇದೀವಿ. ಇದಲ್ಲದೆ ಗೋಮಾಳಗಳನ್ನು ನಮ್ಮ ತಾಲೂಕು ತಹಸೀಲ್ದಾರ್ ಅವರು ರಕ್ಷಿಸಬೇಕು. ಯಾಕಂದ್ರೆ ಈಗ ಎಲ್ಲಾ ಬಂಡವಾಳಶಾಹಿಗಳು ಎಕರೆಗಟ್ಟಲೆ ಕಾಂಪೌಂಡ್ಗಳು ಹಾಕೊಂಡು ಬೇರೆ ಬೇರೆ ಉದ್ದೇಶಕ್ಕೆ ಉಪಯೋಗಿಸ್ಕೊಂತ ಇದ್ದಾರೆ. ರೈತರಿಗೆ ಮೇಯ್ಸಕ್ಕೆ ಹಸುಗಳಿಗೆ ಮೇವಿಲ್ಲ, ಜಾಗ ಇಲ್ಲ, ಕುರಿಗಳು ಮೇಕೆಗಳು ಮೇಯ್ಸಕ್ಕೆ ಜಾಗ ಇಲ್ಲ. ಆ ಜಾಗವನ್ನು ರೈತರಿಗೆ ಬಿಟ್ಕೊಡ್ಬೇಕು ನಮ್ಮ 2ನೇ ಬೇಡಿಕೆ. 3ನೇ ಬೇಡಿಕೆ ಬಂದು ಬೆಳೆ ವಿಮೆಯನ್ನ ಕಾಲಕ್ಕೆ ಸರ್ಕಾರ ಬಿಡುಗಡೆ ಮಾಡಬೇಕು. ಆರ್ ಮಂಜುನಾಥ್, CTV ನ್ಯೂಸ್, ಗೌರಿಬಿದನೂರು. ಲಂಚದಲ್ಲೇ ಮುಳುಗೋಗಿದೆ ನಮ್ಮ ತಾಲೂಕು. ಈಗ ಅನ್ಯಾಯ ಮಾಡ್ತಾರೆ ನಮ್ಮ ತಾಲೂಕು ಆಫೀಸ್. ಒಟ್ಟಿನಲ್ಲಿ ತಹಸೀಲ್ದಾರ್ ಸಾಹೇಬ್ರಂತ ಬಂದಾಗ ಇನ್ನ ಕುಳಿಗೆಟ್ಟು ಹೋಗಿದೆ ನಮ್ಮ ತಾಲೂಕು. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮತ್ತೆ ಮುಂದುವರಿಯಲಿದೆ. KCN ಇಂಟರ್ನ್ಯಾಷನಲ್ ಶಾಲೆ ಆಂಗ್ಲ ಮಾಧ್ಯಮ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ. MG ರಸ್ತೆ, ನಿಮ್ಮಕಲಕುಂಟೆ, ಅನಕನಗುಂದಿ ರಸ್ತೆ, ಚಿಕ್ಕಬಳ್ಳಾಪುರ. ಪ್ಲೇ ಹೋಮ್, ನರ್ಸರಿ, LKG, UKG ಮತ್ತು 1ನೇ ತರಗತಿಯಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ನಮ್ಮ ಶಾಲೆಯ ವೈಶಿಷ್ಟ್ಯಗಳು: ನುರಿತ ಅನುಭವಿ ಪದವೀಧರ ಶಿಕ್ಷಕರಿಂದ ಬೋಧನೆ, ಸಂವಹನಾತ್ಮಕ ಕಲಿಕೆ, ಪ್ರೀ ನರ್ಸರಿ ಹಂತದಿಂದ ಆಟಪಾಠ, ನೂತನ ವಿಧಾನದಿಂದ ಕಲಿಕೆ, ಬೋಧನಾ ಸಲಕರಣೆಗಳನ್ನು ಹೊಂದಿರುವ ತರಗತಿಗಳು, ಅತ್ಯುತ್ತಮವಾದ ಆಟದ ಮೈದಾನವನ್ನು ಹೊಂದಿರುತ್ತದೆ, ಉತ್ತಮವಾದ ಶಾಲಾ ವಾಹನ ಸೌಲಭ್ಯವಿದೆ. ಪ್ರತಿ ತರಗತಿಯಲ್ಲಿ 30 ಮಕ್ಕಳಿಗೆ ಮಾತ್ರ ಮೀಸಲು. ಡಿಜಿಟಲ್ ಹಾಗೂ ಸ್ಮಾರ್ಟ್ ಬೋರ್ಡ್ನಿಂದ ಉತ್ತಮ ಶಿಕ್ಷಣ. ಮಕ್ಕಳಲ್ಲಿ ಆತ್ಮವಿಶ್ವಾಸ ಹಾಗೂ ಪ್ರತಿಭೆಯನ್ನ ಗುರುತಿಸಿ ಸೂಕ್ತವಾದ ವೇದಿಕೆಯನ್ನ ಕಲ್ಪಿಸಲಾಗುವುದು. ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನ ನೀಡಲಾಗುವುದು. 8, 9, 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಮಾತ್ರ. ಶೈಕ್ಷಣಿಕ ಪ್ರವಾಸ, ಅತ್ಯುತ್ತಮವಾದ ಅನುಭವಗಳನ್ನ ಪಡೆಯಬಹುದು. ಇನ್ನು ಯಾಕೆ ತಡ, ಕೂಡಲೇ ಸಂಪರ್ಕಿಸಿ 8050605472. KCN ಇಂಟರ್ನ್ಯಾಷನಲ್ ಶಾಲೆ ಆಂಗ್ಲ ಮಾಧ್ಯಮ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ. MG ರಸ್ತೆ, ನಿಮ್ಮಕಲಕುಂಟೆ, ಅನಕನಗುಂದಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮಗಿದು ಗೊತ್ತೇ? ಒಳ್ಳೆಯ ಶಾಲೆ ಪಾಠ ಮಾತ್ರ ಕಲಿಸುವುದಲ್ಲದೆ ಮಕ್ಕಳ ಭವಿಷ್ಯವನ್ನ ನಿರ್ಮಿಸುತ್ತೆ. ಹಾಗಿದ್ರೆ ನಿಮ್ಮ ಮಗುವಿನ ಭವಿಷ್ಯಕ್ಕಾಗಿ ಸರಿಯಾದ ಶಾಲೆಯನ್ನ ಆಯ್ಕೆ ಮಾಡಿದ್ದೀರಾ? ದಿವ್ಯಶ್ರೀ ವಿದ್ಯಾನಿಕೇತನ್, ಮಕ್ಕಳ ಕನಸುಗಳಿಗೆ ಬೆಳಕು ನೀಡುವ ವಿದ್ಯಾಲಯ. ದಿವ್ಯಶ್ರೀ ವಿದ್ಯಾನಿಕೇತನ್, where learning becomes a beautiful journey. Welcome to our new campus with modern curriculum,
ಮೇಲಿನ ತರಗತಿಗಳಲ್ಲಿ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಮೂಲಕ ಆಲೋಚನೆ ಮತ್ತು ಸೃಜನಶೀಲತೆಯನ್ನ ಬೆಳೆಸುವ ಶಿಕ್ಷಣ ನೀಡಲಾಗುತ್ತೆ. ಪ್ರೀತಿಯಿಂದ ಮಾರ್ಗದರ್ಶನ ನೀಡುವ ಶಿಕ್ಷಕರು ಮತ್ತು ಸಂತೋಷಕರವಾದ ಕಲಿಕೆಯ ವಾತಾವರಣ. ನಿಮ್ಮ ಮಗುವಿಗೆ ಉತ್ತಮ ಶಿಕ್ಷಣ ಮತ್ತು ಮೌಲ್ಯಗಳನ್ನ ನೀಡುವ ಶಾಲೆ ದಿವ್ಯಶ್ರೀ ವಿದ್ಯಾನಿಕೇತನ್. ಅಡ್ಮಿಷನ್ಸ್ ಆರ್ ಓಪನ್. ಲಿಮಿಟೆಡ್ ಸೀಟ್ಸ್ ಆರ್ ಅವೈಲೇಬಲ್. ನೋ ಡೊನೇಷನ್. ಪ್ರವೇಶಾತಿಗಳು ಪ್ರಾರಂಭವಾಗಿವೆ. ಎವ್ರಿ ಚೈಲ್ಡ್ ಕ್ಯಾರೀಸ್ a dream to learn, to grow and to shine. For more details, contact Divyashri Vidyaniketan, recognized by Government of Karnataka, Ashoka Layout, HS Garden, Chikkaballapura. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ನಿಮ್ಮ ಕನಸಿನ ಮನೆಗೆ ಗುಣಮಟ್ಟದ ಫರ್ನಿಚರ್ ಹುಡುಕುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹುಡುಕಾಟ ಇಲ್ಲಿಯೇ ಮುಗಿಯುತ್ತದೆ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್ಗೆ ಬನ್ನಿ. ಸ್ವಂತ ಫ್ಯಾಕ್ಟರಿಯೊಂದಿಗೆ ಕಾರ್ಯನಿರ್ವಹಿಸುವ ನಂಬಿಕೆಯ ಫರ್ನಿಚರ್ ಶೋರೂಮ್. ಇಲ್ಲಿ ನಿಮಗೆ ಸಿಗುತ್ತೆ ಆಧುನಿಕ ಡಿಸೈನ್ಗಳ ಸೋಫಾ ಸೆಟ್, ಆರಾಮದಾಯಕ ಬೆಡ್ಗಳು, ಸ್ಟೈಲಿಶ್ ಡೈನಿಂಗ್ ಸೆಟ್, ವಾರ್ಡ್ರೋಬ್, ಟಿವಿ ಯೂನಿಟ್ ಮತ್ತು ಎಲ್ಲಾ ವಿಧದ ಮನೆ ಹಾಗೂ ಆಫೀಸ್ ಫರ್ನಿಚರ್ ಮತ್ತು ಇಂಟೀರಿಯರ್. ನಮ್ಮದೇ ಸ್ವಂತ ಫ್ಯಾಕ್ಟರಿ, ಮಧ್ಯವರ್ತಿಗಳಿಲ್ಲ. ನೇರವಾಗಿ ಫ್ಯಾಕ್ಟರಿಯಿಂದ ಶೋರೂಮ್ಗೆ. ಉತ್ತಮ ಗುಣಮಟ್ಟ, ಕಡಿಮೆ ಬೆಲೆ, ಕಸ್ಟಮ್ ಡಿಸೈನ್ ಸೌಲಭ್ಯ. ನೀವು ಹೇಳಿದ ಅಳತೆ, ನೀವು ಇಷ್ಟಪಟ್ಟ ಡಿಸೈನ್, ನಿಮ್ಮ ಬಜೆಟ್ಗೆ ತಕ್ಕಂತೆ ಫರ್ನಿಚರ್ ತಯಾರಿಸಿಕೊಡುತ್ತೇವೆ. ಉತ್ತಮ ಗುಣಮಟ್ಟದ ಮರ, ದೃಢವಾದ ನಿರ್ಮಾಣ ಮತ್ತು ದೀರ್ಘಕಾಲಿಕ ಭರವಸೆ, ಇದೇ ನಮ್ಮ ಗುರಿ. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಯಲಹಂಕ, ನ್ಯೂ ಟೌನ್. ಇಂದೇ ಭೇಟಿ ನೀಡಿ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್. ನಮ್ಮ ಫ್ಯಾಕ್ಟರಿ ವಿಳಾಸ ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 6361730543, 8660423443, 9845527729, 8050513927. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಎರಡನೇ ಮದುವೆಯಾಗಿದ್ದನ್ನ ಪ್ರಶ್ನಿಸಿದ ಕಾರಣಕ್ಕೆ ಮೊದಲ ಪತ್ನಿ, ಆಕೆಯ ಮಕ್ಕಳು ಹಾಗೂ ಕುಟುಂಬದ ಸದಸ್ಯರ ಮೇಲೆ ಪತಿ ಮತ್ತು ಆತನ ಮನೆಯವರು ಮನಸೋ ಇಚ್ಛೆ ಹಲ್ಲೆ ನಡೆಸಿರುವ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ನಡೆದಿದೆ. ಹಲ್ಲೆಯಿಂದ ಗಾಯಗೊಂಡಿರುವ ಮಹಿಳೆ ಸದ್ಯ ಶ್ರೀನಿವಾಸಪುರ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. నా భర్త నా దగ్గర ఉండల్లా, ఆ పాప ఉండకూడదు సార్. ಎರಡನೇ ಮದುವೆ ಆಗಿದ್ದನ್ನು ಪ್ರಶ್ನಿಸಿದ ಕಾರಣಕ್ಕೆ ಮೊದಲ ಪತ್ನಿ, ಆಕೆಯ ಮಕ್ಕಳು ಹಾಗೂ ಕುಟುಂಬದ ಸದಸ್ಯರ ಮೇಲೆ ಪತಿ ಮತ್ತು ಆತನ ಮನೆಯವರು ಮನಸೋ ಇಚ್ಛೆ ಹಲ್ಲೆ ನಡೆಸಿರುವ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ನಡೆದಿದೆ. ಹಲ್ಲೆಯಿಂದ ಗಾಯಗೊಂಡಿರುವ ಮಹಿಳೆ ಸದ್ಯ ಶ್ರೀನಿವಾಸಪುರ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ತಾಲೂಕಿನ ಪುಲಗೂರಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಮತಂಪಲ್ಲಿ ಗ್ರಾಮದ ನಿವಾಸಿ ಇಶರತ್ ಹಲ್ಲೆಗೊಳಗಾದ ದುರ್ದೈವಿ. ಆಸ್ಪತ್ರೆಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿ ತಮ್ಮ ಅಳಲನ್ನು ತೋಡಿಕೊಂಡಿರುವ ಅವರು ತಮಗೆ ನ್ಯಾಯ ದೊರಕಿಸಿಕೊಡುವಂತೆ ಕಣ್ಣೀರಿಟ್ಟಿದ್ದಾರೆ. ನನಗೆ ಮದುವೆಯಾಗಿ 9 ವರ್ಷಗಳಾಗಿವೆ. ನಮಗೆ 2 ಹೆಣ್ಣು ಮಕ್ಕಳು ಹಾಗೂ 1 ಗಂಡು ಮಗು ಇದೆ. ಇತ್ತೀಚೆಗೆ ನನ್ನ ಗಂಡ ರಿಜ್ವಾನ್ ಎರಡನೇ ಮದುವೆಯಾಗಿ ಆ ಮಹಿಳೆಯನ್ನು ಮನೆಗೆ ಕರೆದುಕೊಂಡು ಬಂದಿದ್ನು. ಇದನ್ನು ನಾನು ಪ್ರಶ್ನಿಸಿದ್ದಕ್ಕೆ ನನ್ನನ್ನು ಮತ್ತು ನನ್ನ ಮಕ್ಕಳನ್ನು ಮನೆಯಿಂದ ಹೊರಗೆ ಹಾಕಿದ್ನೆಂದು ಸಂತ್ರಸ್ತೆ ಇಶರತ್ ತಿಳಿಸಿದ್ದಾರೆ.
ತಮ್ಮನ್ನು ಮತ್ತು ಮಕ್ಕಳನ್ನು ಮನೆಯಿಂದ ಹೊರಹಾಕಿರುವ ವಿಷಯದ ಬಗ್ಗೆ ಮಾತುಕತೆ ನಡೆಸಲು ಇಶ್ರತ್ ಅವರ ತಾಯಿ, ತಮ್ಮ, ಚಿಕ್ಕಮ್ಮ ಹಾಗೂ ಮಾವ ಬಂದಿದ್ರು. ಈ ವೇಳೆ ಪತಿ ರಿಜ್ವಾನ್, ಆತನ ತಂದೆ, ತಾಯಿ, ತಂಗಿ ಹಾಗೂ ಎರಡನೇ ಪತ್ನಿ ಸೇರಿಕೊಂಡು ಮಾತುಕತೆಗೆ ಬಂದಿದ್ದ ಇಶ್ರತ್ కుటుంబదవర మేలు మనసో ఇచ్చే తళిసిదారే ಎಂದು ఆరోపిಸಲಾಗಿದೆ. ఇంకొక అమ్మాయిని పెళ్లి చేసుకొని నాతో ఇది చేస్తూ ఉన్నారు. నేను పోయి కంప్లైంట్ ఇస్తే మా యజమానులు, మా అత్త, మా మామూలందరూ ఆ పాప చేత అయిపోయి నాకు ఇది చేస్తూ ఉన్నారు. నేను కంప్లైంట్ ఇచ్చి ఇంటికి పోతే 3 దినాల నుంచి అన్నము ఏమి నీళ్ళు ఏమి నాకి నా పిల్లలకి లేదు. నాకు 3 పిల్లలు నాకు వాళ్ళందరూ 4 ఒకటైపోయి నాకు నా పిల్లలకి చూస్తూ ఉండేది సార్. ఆకలికి తట్టుకుండా మామిడికాయ తీసుకొని వచ్చి తినిందాను. మాది కంతంపల్లి సార్. మీ హస్బెండ్ పేరు ఏం పేరమ్మా? రిజ్వాను. ఎన్నాళ్ళైందమ్మా పెళ్లి? ఇంకో అమ్మాయిని పెళ్లి చేసుకున్నారా? ఏమి పెళ్లి చేసుకుని ఉండాను ప్రూఫ్ చూపిస్తాను అంటా అన్నాడు సార్. తెలియదు సార్. నీకు పెళ్లి అయ్యి ఎన్నాళ్ళైందమ్మా? నాకు పెళ్లి అయ్యి 9 నెలలు అయింది సార్. 9 సంవత్సరాలు. ఎంతమంది బిడ్డలు ఉండాలమ్మా? 3 ఉన్నారు సార్. అంటే మీరు కలిసే ఉంటారా ఈ మధ్యన? అందరూ అత్త, మామ, మా ఆడబిడ్డ అందరూ కలిసే ఉంటుంది సార్. మా ఆడబిడ్డ, మా అత్త, మా మామ, నా మగుడు వాళ్ళందరూ కలిసి నాకు ఇది చేస్తా ఉండేది సార్. కదమ్మా, మొదలు మీ హస్బెండ్కి మీకు ఏమైనా గలాట్లు ఏమైనా ఉన్నాయా? ఏమి లేదు సార్, ఏం గలాట్లు లేదు సార్. ఇప్పుడు ఎన్నాళ్ళు ఇంకా ఇదంతా వ్యవహారం నడిచింది? 3 నెలల నుంచి సార్ అవుతుంది. మొన్న కూడా అట్లే సార్. ఇప్పుడు మీరు ఏం చేయాలనేది? నాకేం చేయాలంటే నా భర్త నా దగ్గర ఉండాల, ఆ పాప ఉండకూడదు సార్. ಯಾವ స్టేషన్లో అమ్మ కంప్లైంట్ ఇచ్చలేదు? రాయపేట పోలీస్ స్టేషన్. పోలీసు వాళ్ళు ఏం చెప్తున్నారు? పోలీస్ స్టేషన్లో ఏం చెప్తారంటే అటుకు పోండి అని చెప్పి 5 ఆపరేషన్లు అయిందా సార్. నాకు కూడా కొడుకు కాలు తన్ని కొట్టిరి సార్. నిన్న పొద్దున్న పిలుచుకుని వచ్చిండేది. నేను నా పిల్లలు పోతే ఎవరు లోపల పిలుచుకుని లేదు సార్. అందరికీ బయట తరిమేసి ఎవరుమా మీతో కొట్టింది? ఎవరుమా? మా అత్త, మా మామ, మా యజమానుడు, ఆ అమ్మ వచ్చిందమ్మ, మా ఆడబిడ్డ సార్. కొట్టి నాతో రాత్రి సార్. నిన్న పొద్దున్న పిలుచుకొని వచ్చి ఆ అమ్మని పిలుచుకొని వచ్చి నాకు నా పిల్లలకి బయట ఇసి పెట్టేసి చికెన్ తెప్పించి బిర్యానీ అంతా చేసి తినిపించి నేను పోతే మా పిల్లలు పోతే బయట ఇది చేసేసి సార్. అందుకు మా అమ్మలు వస్తే అమ్మ ఈ అమ్మ వచ్చిండేది అని నేను కొట్టి సార్. నేను కొడితే మళ్ళీ మా అత్త, మా మామ, మా యజమాని అందరూ వచ్చి నాకు కొడుక్కి మా ఆపరేషన్ తన్ని కట్టిరి సార్. ನನಗೆ ಈಗಾಗಲೇ ಬೇರೆ ಬೇರೆ ಆರೋಗ್ಯ ಸಮಸ್ಯೆಯಿಂದಾಗಿ 5 ಆಪರೇಷನ್ಗಳಾಗಿವೆ. ಅದನ್ನು ನೋಡದೆ ನನ್ನ ಮೇಲೆ ಕ್ರೂರವಾಗಿ ಹಲ್ಲೆ ನಡೆಸಿದ್ದಾರೆ. ನನ್ನ ಮಕ್ಕಳನ್ನು ಬೀದಿಗೆ ತಳ್ಳಿದ್ದಾರೆ ಎಂದು ಇಶ್ರತ್ ಅಳಲು ತೋಡಿಕೊಂಡಿದ್ದಾರೆ. ಪ್ರಸ್ತುತ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ನೊಂದ ಮಹಿಳೆ ತಮಗೂ ಹಾಗೂ ತಮ್ಮ ಮಕ್ಕಳಿಗೆ ನ್ಯಾಯ ಕೊಡಿಸಬೇಕು ಮತ್ತು ಹಲ್ಲೆ ನಡೆಸಿದ ಪತಿ ಹಾಗೂ ಆತನ ಕುಟುಂಬದವರ ವಿರುದ್ಧ ಸಂಬಂಧಪಟ್ಟ ಅಧಿಕಾರಿಗಳು ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿದ್ದಾರೆ. ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ. నా భర్త నా దగ్గర ఉండాల, ఆ పాప ఉండకూడదు సార్. ಸರ್ಕಾರಿ ಜಮೀನು ತೆರವುಗೊಳಿಸಲು ಹೋದ ಕಂದಾಯ ಇಲಾಖೆ ಅಧಿಕಾರಿಗಳೊಂದಿಗೆ ಸ್ಥಳೀಯ ಒತ್ತುವರಿದಾರರು ವಾಗ್ವಾದ ನಡೆಸಿ ದರ್ಪ ತೋರಿರುವ ಘಟನೆ ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿಯ ಕೆಂಪದೇನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಸರ್ಕಾರಿ ಜಮೀನು ತೆರವುಗೊಳಿಸಲು ಹೋದ ಕಂದಾಯ ಇಲಾಖೆ ಅಧಿಕಾರಿಗಳೊಂದಿಗೆ ಸ್ಥಳೀಯ ಒತ್ತುವರಿದಾರರು ವಾಗ್ವಾದ ನಡೆಸಿ ದರ್ಪ ತೋರಿರುವ ಘಟನೆ ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿಯ ಕೆಂಪದೇನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಕೆಂಪದೇನಹಳ್ಳಿಯ ಸರ್ವೆ ನಂಬರ್ 85ರಲ್ಲಿ ಸುಮಾರು 50.10 ಎಕರೆ ಸರ್ಕಾರಿ ಬಂಜರು ಭೂಮಿ ಇದೆ. ಈ ಕಂದಾಯ ಭೂಮಿಯಲ್ಲಿ ಇತ್ತೀಚೆಗೆ ಕೆಲ ಸ್ಥಳೀಯರು ನಿಯಮ ಬಾಹಿರವಾಗಿ ಮನೆಗಳನ್ನು ನಿರ್ಮಿಸಿಕೊಂಡಿದ್ರು. ಅಕ್ರಮ ನಿರ್ಮಾಣಗಳ ಬಗ್ಗೆ ಮಾಹಿತಿ ತಿಳಿದ ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಜೆಸಿಬಿ ಯಂತ್ರದೊಂದಿಗೆ ಸ್ಥಳಕ್ಕೆ ಆಗಮಿಸಿ ಜಮೀನು ತೆರವುಗೊಳಿಸಲು ಮುಂದಾದರು. ಈ ವೇಳೆ ಸ್ಥಳದಲ್ಲಿ ಜಮಾಯಿಸಿದ ಅಕ್ರಮ ನಿವಾಸಿಗಳು ಅಧಿಕಾರಿಗಳ ಕಾರ್ಯಕ್ಕೆ ಅಡ್ಡಿಪಡಿಸಿದ್ರು.
ಯಾವ ಕಾನೂನಿನ ಅಡಿಯಲ್ಲಿ ತೆರವು ಮಾಡುತ್ತಿದ್ದೀರಿ? ನಮಗೆ ಮುಂಚಿತವಾಗಿ ನೋಟಿಸ್ ನೀಡಿದ್ದೀರಾ ಎಂದು ಪ್ರಶ್ನಿಸಿ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ರು. ರಾತ್ರಿ ಬೆಳಗಾಗುವುದರೊಳಗೆ ಅಕ್ರಮವಾಗಿ ಮನೆಗಳನ್ನು ಕಟ್ಟಿಕೊಳ್ಳುವಾಗ ಕಾನೂನಿನ ಗೌರವ ಎಲ್ಲಿ ಹೋಯಿತೆಂದು ಅಧಿಕಾರಿಗಳು ಪ್ರಶ್ನಿಸಿದಾಗ ಸ್ಥಳೀಯರು ಗುಂಪು ಕಟ್ಟಿಕೊಂಡು ಅಧಿಕಾರಿಗಳ ಮೇಲೆ ದರ್ಪ ತೋರಲು ಯತ್ನಿಸಿದ್ರು. ಸ್ಥಳದಲ್ಲಿದ್ದ ಪೊಲೀಸ್ ಸಿಬ್ಬಂದಿ ಪರಿಸ್ಥಿತಿ ತಿಳಿಗೊಳಿಸಲು ಹರಸಾಹಸ ಪಡಬೇಕಾಯಿತು. ಸರ್ಕಾರಿ ಭೂಮಿಯನ್ನು ಅಕ್ರಮ ಒತ್ತುವರಿಯಿಂದ ಮುಕ್ತಿಗೊಳಿಸಲು ಅಧಿಕಾರಿಗಳು ಕಾನೂನು ಕ್ರಮ ಕೈಗೊಳ್ಳುತ್ತಿದ್ದರೆ ಅದಕ್ಕೆ ಸ್ಥಳೀಯರು ಅಡ್ಡಿಪಡಿಸುತ್ತಿರುವುದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಈ ಕುರಿತು ಸ್ಥಳೀಯ ನಿವಾಸಿ ಮುನಿಯಮ್ಮ ಮಾತನಾಡಿ, ನಾವು ಕಳೆದ 30 ವರ್ಷಗಳಿಂದ ಇಲ್ಲೇ ವಾಸಿಸುತ್ತಿದ್ದೇವೆ. ಇಲ್ಲೇ ಕೂಲಿ ಮಾಡಿಕೊಂಡು ಮಕ್ಕಳನ್ನು ಸಾಕಿ ಮದುವೆ ಮಾಡಿದ್ದೇವೆ. ನಮಗೆ ಸರ್ಕಾರದಿಂದಲೇ ಲಕ್ಷಾಂತರ ರೂಪಾಯಿಗಳ ಬಿಲ್ ಬಂದಿದೆ. ಈಗ ದಿಢೀರ್ ಮನೆ ಖಾಲಿ ಮಾಡಿ ಎಂದರೆ ನಾವು ಮಕ್ಕಳನ್ನು ಕರೆದುಕೊಂಡು ಎಲ್ಲಿಗೆ ಹೋಗಬೇಕು? ನಮಗೆ ಬೇರೆಲ್ಲೂ ಜಾಗವಿಲ್ಲ ಎಂದು ಅಳಲು ತೋಡಿಕೊಂಡರು. ಸದ್ಯ ಸ್ಥಳೀಯರ ತೀವ್ರ ಪ್ರತಿವಿರೋಧದಿಂದಾಗಿ ಕಾರ್ಯಾಚರಣೆಗೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದ್ದು ಕಂದಾಯ ಇಲಾಖೆಯ ಮುಂದಿನ ನಡೆ ಏನೆಂಬುದನ್ನು ಕಾದು ನೋಡಬೇಕಿದೆ. ಏನಂತ ಜಾಗ ಇದೆ ಇಲ್ಲಿ ಕಟ್ಕೊಳ್ರಿ ಅಂತ ಹೇಳಿ ಕಟ್ಕೊಳ್ರಿ ಪಾಪ ಎಲ್ಲನಿಂದ ಬಂದವ್ರಂತೆ ಊರೆಲ್ಲ ಎಲ್ಲಿ ಕಟ್ಕಂತೆ ಅಂದ್ರು. ಆಮೇಲೆ ಕಟ್ಕೊಂಡ್ಮೇಲೆ ನಮ್ಗೆ ಬಿಲ್ ಕೊಟ್ಟು ಬಂತು. ಎರಡು ಬಿಲ್ ಬಂದವ ಸಮಯ. ಎಷ್ಟು ಅಮೌಂಟು? ಒಂದು 49,000 ಒಂದು 90,000 ಸಮಯ ಬಂದ ಬಿಲ್ಗಳು ಕೂಡ ಅವೇ ಸಮಯ ನಮ್ಮ ಹತ್ರ. ಇವಾಗ ಏನ್ ಹೇಳ್ತಾವ್ರೆ? ಅವ ಮನೆ ತಲ್ಬೇಕಂತಾರ ಸ್ವಾಮಿ. ನನ್ನ ಮನೆ ತಲ್ಬಿಟ್ರೆ ನನ್ನ ಮಕ್ಕಳನ್ನ ಕಣ್ಣಿಲ್ಲ ಸ್ವಾಮಿ ಇರೋದ ಎಲ್ಲೇ ಇಲ್ಲ. ತಳ್ಬೇಕು ಅಂತ ಹೇಳ್ತಾ ಇದಾರೆ. ಯಾಕೆ ತಲ್ಬೇಕು ಗೊತ್ತಿಲ್ಲ ಸ್ವಾಮಿ. ನಮ್ಗೆ ಊರ್ ಬಿಟ್ಟು ಬಂದವ್ರ ನಮ್ಗೆ ಗೊತ್ತಿಲ್ಲ ಸ್ವಾಮಿ. ನಾವು ಕೂಲಿ ಮಾಡ್ಕೊಂಡು ಅವತ್ತಿಂದ ನನ್ ಗಂಡ ಸತಾಗಿ ಇಲ್ಲೇ ಇದ್ದೀನಿ ಸ್ವಾಮಿ. ನಿಮ್ಮ ಹೆಸರೇನು? ನನ್ನ ಹೆಸರು ಮುನಿಯಮ್ಮ. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಗುಬ್ಬಿ ತಾಲೂಕಿನಲ್ಲಿ ದಲಿತ ಯುವಕರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿರುವ ಆರೋಪ ಕೇಳಿಬಂದಿದೆ. ಯುವತಿಯ ಹೆಸರಿನಲ್ಲಿ ಯುವಕರು ಚಾಟಿಂಗ್ ಮಾಡಿದ್ದು ಹುಡುಗಿ ನೋಡಲು ಬಂದವನ ಮೇಲೆ ಕುಟುಂಬದವರಿಂದ ಮನಸ್ಸು ಇಚ್ಛೆ ಹಲ್ಲೆ ಮಾಡಿರುವುದಾಗಿ ಆರೋಪಿಸಲಾಗಿದೆ. ಗುಬ್ಬಿ ನಗರದ ದಲಿತ ಯುವಕ ಮೋಹಿತ್ ಎಂಬಾತನಿಗೆ ಯುವತಿ ಹೆಸರಿನಲ್ಲಿ ಚಾಟ್ ಮಾಡಿ ಕರೆಸಿ ಹಲ್ಲೆ ಮಾಡಲಾಗಿದೆ. ಕುಣಿಗಲ್ ನಗರಕ್ಕೆ ಯುವಕನನ್ನು ಕರೆಸಿ 5 ಜನರ ಗುಂಪಿನಿಂದ ಹಲ್ಲೆ ಮಾಡಿರುವುದಾಗಿ ದಲಿತ ಯುವಕ ಆರೋಪಿಸಿದ್ದಾನೆ. ಜಾತಿ ನಿಂದನೆ ಮಾಡಿ ಬಲವಂತವಾಗಿ ಮದ್ಯ ಕುಡಿಸಿ ಯುವಕನನ್ನು ವಿವಸ್ತ್ರಗೊಳಿಸಿ ಥಳಿಸಲಾಗಿದೆ. ನಂತರ ಯುವಕ ಗುಬ್ಬಿ ಆಸ್ಪತ್ರೆಗೆ ದಾಖಲಾಗಿ ಯುವಕ ಪ್ರಥಮ ಚಿಕಿತ್ಸೆ ಪಡೆದು ಹೆಚ್ಚಿನ ಚಿಕಿತ್ಸೆಗಾಗಿ ತುಮಕೂರು ಜಿಲ್ಲಾಸ್ಪತ್ರೆಗೆ ದಾಖಲಾಗಿದೆ. ನಾನೊಂದು ಹುಡುಗಿನ ಲವ್ ಮಾಡ್ತಿದ್ದೆ. ಆ ಹುಡುಗಿ ಅಕೌಂಟಲ್ಲಿ ಇವ್ರು ಮೆಸೇಜ್ ಮಾಡೋರೆ. ಅವ್ರ ಅಪ್ಪ ಅವರ ಮಾವದಿರೆಲ್ಲ ಕರ್ಸ್ಕೊಂಬಿಟ್ಟು ಕುಣಿಗಳಿಗೆ ಬಾಯಲ್ಲಿ ಮಾತಾಡೋಣ ಅಂತ ಹುಡುಗಿ ಅಕೌಂಟಲ್ಲಿ ಕರ್ಸ್ಕೊಂಡವ್ರೆ. ನಾನು ಹೋದೆ. ನನಗೆ ಹಿಂಗೆ ಅಂತ ಗೊತ್ತಿರಲಿಲ್ಲ. ಏಕದಮ್ ಬಂದ್ಬಿಟ್ಟು ನಮ್ಮ ಜಾತಿ ಏನೋ ನಮ್ಮ ಜಾತಿ ಏನೋ ಮಾದಿರು ನೀವು ಎಷ್ಟರಾಗಿರ್ಬೇಕು ಅಷ್ಟರಾಗಿರಲಿ. ಗೋಳಿ ಮಗನೇ ಅಂತ ನನ್ನ ಮಗನೇ ಕೆಟ್ಟ ಮಾತು ಬೈದು ಹೊಡೆದು ತಲೆಗೆಲ್ಲ ಹೊಡೆದು ಆಮೇಲೆ ಅದು ಯಾರೋ ತೋಟಕ್ಕೆ ಕರ್ಕೊಂಡೋಗಿ ಯಾರಿಗೂ ಫೋನ್ ಮಾಡಿಕೊಡ್ದು ಫೋನ್ ಕೊಡಿಲಿ ಅಂತ ಫೋನೆಲ್ಲ ಕಿತ್ಕೊಂಡು ಹೊಡೆದಾಕಿ ಆಮೇಲೆ ಇದು ಮಾಡೋಣ ತಿರ್ಗಿ ಕರ್ಕೊಂಡೋದ್ರು. ಎಣ್ಣೆ ಅಂಗಡಿ ಕರ್ಕೊಂಡೋದ್ರು. ಎಣ್ಣೆ ಕುಡಿಲಿಲ್ಲ ಅಂದರೆ ನೀನು ಚುಚ್ಚು ಸಾಯಿಸ್ತೀನಿ. ಅಣ್ಣ ಬೇಡ ಅಣ್ಣ ನಾನು ಎಣ್ಣೆ ಕುಡಿಯೋಲ್ಲ ಅಂದೆ. ನೀನು ಎಣ್ಣೆ ಕುಡಿಲಿಲ್ಲ ಅಂದರೆ ನೀನು ಚುಚ್ಚೆ ಸಾಯಿಸೋದು. ಎಣ್ಣೆ ತಂದು ಲೋಟ ಕುಯ್ದು ಎಣ್ಣೆ ಕುಡಿಸಿದ್ರು. ಅಣ್ಣ ನಾನು ಕರ್ಕೊಂಡೋಗಿ ಹಾಕ್ತಾನ ನಾನು ಕುಡಿಯೋಲ್ಲ ಅಣ್ಣ ಅಂದೆ. ಊಟ ಮಾಡುವಂತ ಊಟ ಮಾಡಿಸಿದ್ರು. ಕರ್ಕೊಂಡೋಗಿ ತಿರ್ಗಿ ಹೊಡೆದೋಣ. ಯಾರ್ಯಾರು ಹೊಡೆದಿತ್ತು? ಕುಣಿತ್ತು ಆಮೇಲೆ ಚಿನ್ನಿ ಅಂತ ಶಾಸ್ತ್ರಿ ಅಂತನೇನೋ ಅಂತಾರೆ ಅವನೊಬ್ಬ. ಆಮೇಲೆ ಇನ್ನೊಬ್ಬ ಮೋಹನ್ ಕುಮಾರ್ ಅಂತ ಕುಣಿಗಲವರು. ಆಮೇಲೆ ಗುಂಡ್ರುಮಲೆ ರಾಜ ಅವರೊಬ್ಬರು. ಯಾವ್ದಾರ ಹೇಳಿ ಅಲ್ಲೇ ಮಾಡಾಕ್ಬಿಡ್ತೀನಿ, ನೀನು ಕತ್ರ ಸಾಕಿ ಐಸ್ ಬಾಕ್ಸ್ ಹಾಕಿ ಪಾರ್ಸಲ್ ಮಾಡಾಕ್ಬಿಟ್ಟಿಲ್ಲ ಅಂತೆಲ್ಲ ವಾರ್ನಿಂಗ್ ಮಾಡಿ ತಗೊಂಡು ಇಲ್ಲಿ ಆಗೋಣ. ಆಮೇಲೆ ಜೀವಕ್ಕೆ ಬೆದರಿಕೆ ಐತಣ ನನಗೆ ಚುಚ್ತೀನಿ ಅಂತ ಬಾಟ್ಲೆಲ್ಲ ಹಿಡ್ಕೊಂಬಿಟ್ಟವ್ರೆ. ಅವ್ರು ನೆನ್ನೆ ರಾತ್ರಿ ಎಣ್ಣೆ ಬಾಟ್ಲೆಲ್ಲ ನಂಗೆ ಸಖತ್ ನೋವಾಗಿದೆ.
ಗುಬ್ಬಿ ಪೊಲೀಸ್ ಠಾಣೆಯಲ್ಲಿ ಯುವಕನ ಕುಟುಂಬದವರಿಂದ ದೂರು ದಾಖಲಿಸಿದ್ದು, ಕುಣಿಗಲ್ ನಗರದ ಯುವತಿ ಗುಬ್ಬಿ ನಗರದ ತನ್ನ ಸಂಬಂಧಿಕರ ಮನೆಗೆ ಬಂದು ಹೋಗುವ ವೇಳೆ ದಲಿತ ಯುವಕ ಮೋಹಿತ್ನೊಂದಿಗೆ ಪರಿಚಯವಾಗಿ ಪ್ರೀತಿಗೆ ತಿರುಗಿ ಈ ವಿಚಾರ ಯುವತಿಯ ಮನೆಗೆ ತಿಳಿದ ನಂತರ ಯುವತಿಯ ಹೆಸರಿನಲ್ಲಿ ನಕಲಿ ಐಡಿಯಿಂದ ಮೆಸೇಜ್ ಮಾಡಿ ಕರೆಸಿಕೊಂಡು ಬಲವಂತದಿಂದ ಮದ್ಯ ಸೇವಿಸಿ ಜಾತಿ ನಿಂದನೆ ಮಾಡಿ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿದ್ದಾರೆ ಎಂದು ಯುವಕ ಮೋಹಿತ್ ಆರೋಪಿಸಿದ್ದಾನೆ. ಈ ಘಟನೆ ಯಾರಿಗಾದರೂ ತಿಳಿಸಿದರೆ ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಿದ್ದಾರೆ. ಅವರಿಂದ ತಪ್ಪಿಸಿಕೊಂಡು ಕುಣಿಗಲ್ನಿಂದ ಬಂದು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದೇನೆ. ನನಗೆ ಸೂಕ್ತ ರಕ್ಷಣೆ ನೀಡಬೇಕು. ಹಲ್ಲೆ ಮಾಡಿದವರ ವಿರುದ್ಧ ಪ್ರಕರಣ ದಾಖಲು ಮಾಡಿ ನನಗೆ ನ್ಯಾಯ ದೊರಕಿಸುವಂತೆ ಯುವಕ ಕೋರಿದ್ದಾನೆ. ಸತೀಶ್ ಎಸ್, ಸಿಟಿವಿ ನ್ಯೂಸ್, ತುಮಕೂರು. ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಹೋಬಳಿಯ ನಿಮಕಾಯಲಹಳ್ಳಿ ಗ್ರಾಮದ ಹಜರತ್ ಸೈಯದ್ ಜಲಾಲ್ ಖಾಕಿ ಶಾ ಮೌಲಾ ಬಾಬಾ ದರ್ಗಾ ಅಧಿಕಾರವನ್ನ ದರ್ಗಾ ಸಮಿತಿ ನೇತೃತ್ವದಲ್ಲಿಂದು ಹಸ್ತಾಂತರ ಮಾಡಲಾಯಿತು. ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಹೋಬಳಿಯ ನಿಮಕಾಯಲಹಳ್ಳಿ ಗ್ರಾಮದ ಹಜರತ್ ಸೈಯದ್ ಜಲಾಲ್ ಖಾಕಿ ಶಾ ಮೌಲಾ ಬಾಬಾ ದರ್ಗಾ ಅಧಿಕಾರವನ್ನು ದರ್ಗಾ ಸಮಿತಿ ನೇತೃತ್ವದಲ್ಲಿ ಇಂದು ಹಸ್ತಾಂತರ ಮಾಡಲಾಯಿತು. 2025 ಜೂನ್ 9ರಂದು ಮೊಹಮ್ಮದ್ ಅಲಿ ಮತ್ತು ಮೊಹಮ್ಮದ್ ರಫಿ ಇಬ್ಬರು ದರ್ಗಾ ಮುಜ್ರಾವಾ ಆಗಿ ಅಧಿಕಾರ ವಹಿಸಿಕೊಂಡಿದ್ದು, ಕರ್ನಾಟಕ ರಾಜ್ಯ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ವಕ್ಫ್ ಬೋರ್ಡ್ ಅವರ ಆದೇಶದಂತೆ ಇಬ್ಬರ 1 ವರ್ಷದ ಅವಧಿ 9 ಜೂನ್ 2026ರಂದು ಅಂತ್ಯಗೊಂಡಿದೆ. ಇಂದು ಸಂಜೆ ದರ್ಗಾ ಆವರಣದಲ್ಲಿ ದರ್ಗಾ ಮುಜ್ರಾವಾ ಮೊಹಮ್ಮದ್ ಅಲಿ ಅವರ ತಮ್ಮ ಅಧಿಕಾರವನ್ನು ಲೇಟ್ ಅಬ್ದುಲ್ ಖಾದರ್ ಸಾಬ್ ಮತ್ತು ಅನ್ರವ್ ಪಾಷಾ, ಅಕ್ರಮ್ ಪಾಷಾ, ಸನಾವುಲ್ಲಾ, ಜಿಯಾವುಲ್ಲಾ, ರಹಮತುಲ್ಲಾ ಅವರ ಮಕ್ಕಳಿಗೆ ಹಸ್ತಾಂತರ ಮಾಡಿದರು. ನಾನು ಮುಜಾವರ್ ಬಾಬಾಜಾನ್ ಅವರ ಮಗನಾದ ಮೊಹಮ್ಮದ್ ರಫಿ. ನಾನು 1 ವರ್ಷ ಮುಜಾವರ್ ಜುಟಿಯನ್ನು ಕಾರ್ಯನಿರ್ವಹಿಸಿದ್ದೇನೆ. ಮುಂದೆ ಬರುವ 5-6 ಜನ ನಾವು ಮುಜಾವರ್ಗಳು, ನಂತರ 6ನೇವರು ನಾವು ಮತ್ತೆ 5 ವರ್ಷ ಆದಮೇಲೆ ನಮ್ಮದು ಮುಜಾವರ್ ಡ್ಯೂಟಿ ಬರುತ್ತದೆ. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಪ್ರಧಾನಿ ನರೇಂದ್ರ ಮೋದಿಯವರು ಭಾರತದ ಇತಿಹಾಸದಲ್ಲಿ ಅತ್ಯಂತ ದೀರ್ಘಾವಧಿಯವರೆಗೆ ಸೇವೆ ಸಲ್ಲಿಸಿದ ಚುನಾಯಿತ ಪ್ರಧಾನಮಂತ್ರಿ ಎಂಬ ಐತಿಹಾಸಿಕ ಮೈಲಿಗಲ್ಲನ್ನ ಸ್ಥಾಪಿಸಿದ್ದಾರೆ. ಸತತ 4399 ದಿನಗಳ ಕಾಲ ದೇಶದ ಚುಕ್ಕಾಣಿ ಹಿಡಿಯುವ ಮೂಲಕ ಇತಿಹಾಸ ಸೃಷ್ಟಿಸಿದ್ದಾರೆ ಎಂದು ಗ್ರಾಮಾಂತರ ಮಂಡಲಾಧ್ಯಕ್ಷ ಕೋಡಿರ್ಲಪ್ಪ ಹೇಳಿದರು. ಗೌರಿಬಿದನೂರು ತಾಲೂಕಿನ ಹೊಸೂರು ಗ್ರಾಮದಲ್ಲಿ ಸ್ವಚ್ಛತೆ ಕಾರ್ಯಕ್ರಮ, ಶ್ರೀ ಚನ್ನಸೋಮೇಶ್ವರ ಸ್ವಾಮಿ ಹಾಗೂ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಮಾತನಾಡಿದ ಅವರು, ಶ್ರೀ ನರೇಂದ್ರ ಮೋದಿ ಅವರು ನಿರಂತರ 4399 ದಿನಗಳ ಕಾಲ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿ ಭಾರತದ ಅತ್ಯಂತ ದೀರ್ಘಕಾಲದ ಚುನಾಯಿತ ಪ್ರತಿನಿಧಿ ಎನಿಸಿಕೊಂಡಿದ್ದಾರೆ. ಈ ದೀರ್ಘಾವಧಿಯ ಆಡಳಿತದಲ್ಲಿ ಮೂಲಸೌಕರ್ಯ ಅಭಿವೃದ್ಧಿ, ಡಿಜಿಟಲ್ ಇಂಡಿಯಾ, ಕಲ್ಯಾಣ ಯೋಜನೆಗಳು ಮತ್ತು ಜಾಗತಿಕ ಮಟ್ಟದಲ್ಲಿ ಭಾರತದ ವರ್ಚಸ್ಸನ್ನು ಹೆಚ್ಚಿಸುವಂತಹ ಹಲವು ಮಹತ್ವದ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ ಎಂದರು. ಪತ್ರಿಕಾ ಮಾಧ್ಯಮದವರಿಗೂ ನನ್ನ ನಮಸ್ಕಾರಗಳು. ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿದ ನಿಮಗೆಲ್ಲರೂ ಸ್ವಾಗತವನ್ನು ಕೋರ್ತಾ, ಇವತ್ತಿನ ದಿವಸ ಏನು ಸನ್ಮಾನ್ಯ ನರೇಂದ್ರ ಮೋದಿ ಅವರು 2014ರಲ್ಲಿ ಪ್ರಪ್ರಥಮ ಬಾರಿಗೆ ಭಾರತದ ಹೆಮ್ಮೆಯ ಪ್ರಧಾನಿಗಳಾಗಿ ಆಯ್ಕೆ ಆದಾಗಿನಿಂದ ಈ 12 ವರ್ಷಗಳ ಅವಧಿಯಲ್ಲಿ ಭಾರತದ ಚರಿತ್ರೆಯಲ್ಲಿ ಒಂದು ತಲೆಮಾರು ಅಂತಾರೆ, ಒಂದು ಭಾಗ ಅಂತ ನಾವು ಮಹತ್ತರವಾದ ಒಂದು ಘಟ್ಟ. ಇದನ್ನು ಆಧುನಿಕ ಭಾರತದ ಸುವರ್ಣ ಯುಗ ಅಂತ ಕರೀಬೋದು. ನಗರ ಘಟಕದ ನಿಕಟಪೂರ್ವ ಅಧ್ಯಕ್ಷ ಮಾರ್ಕೆಟ್ ಮೋಹನ್ ರವರು ಮಾತನಾಡಿ, ಮುಖ್ಯವಾಗಿ ಜನ ಕಲ್ಯಾಣ ಯೋಜನೆಗಳು, ರಾಷ್ಟ್ರೀಯ ಭದ್ರತೆ, ಮೂಲಸೌಕರ್ಯ ಅಭಿವೃದ್ಧಿ, ವಿದೇಶಾಂಗ ನೀತಿ ಮತ್ತು ಕೃಷಿ ವಲಯದ ಪ್ರಗತಿ, ಇದರೊಂದಿಗೆ ಬಡತನ ನಿರ್ಮೂಲನೆ, ಬಡವರಿಗೆ ಆಹಾರ ಭದ್ರತೆ, ಆರ್ಥಿಕ ಪ್ರಗತಿ ಮತ್ತು ಜಾಗತಿಕ ಮಟ್ಟದಲ್ಲಿ ಭಾರತದ ಸ್ಥಾನಮಾನವನ್ನು ಬಲಪಡಿಸಿದ ಪ್ರಧಾನಿಯ ದೂರದೃಷ್ಟಿ ಅನನ್ಯವಾದುದೆಂದು ಪ್ರಶಂಸೆ ವ್ಯಕ್ತಪಡಿಸಿದರು. ಪ್ರಯಾಸ್ ಎನ್ನುವ ಒಂದು ಮಂತ್ರದಲ್ಲಿ ಘೋಷವಾಕ್ಯದೊಂದಿಗೆ ಇವತ್ತು ನರೇಂದ್ರ ಮೋದಿಯವರು 4399 ದಿನ ಪೂರೈಸಿದ್ದಾರೆ. ಅದು ಅತ್ಯುತ್ತಮವಾಗಿ ಆಡಳಿತ ಕೊಟ್ಟಿದ್ದಾರೆ. 2001ರಿಂದ 2014ವರೆಗೂ ಗುಜರಾತ್ನ ಮುಖ್ಯಮಂತ್ರಿಯಾಗಿ, ಈ 2014ರಿಂದ 26 ಕಂಟಿನ್ಯೂಷನ್
ಪ್ರಧಾನಮಂತ್ರಿಗಳಿಗೆ ವಿಶೇಷವಾಗಿ ಸೇವೆ ಸಲ್ಲಿಸ್ತಾರೆ. ಯುವ ಪುರುಷ ಅಂತ ಅವ್ರನ್ನ ಬಣ್ಣಿಸಬೇಕು ಅಂತ ಹೇಳ್ತಾ ಇದ್ದೀನಿ. ಯಾಕೆ ಹೇಳ್ತೀನಿ ಅಂದರೆ ಅವ್ರು ಕೊಟ್ಟಿರೋ ಯೋಜನೆಗಳು ಏನು ನಮ್ಮ ಕೈಯಲ್ಲಿ ಆಗಲ್ಲ ಅನ್ನೋ ಯೋಜನೆಗಳನ್ನ ಏನು ಆಗಲ್ಲ ಅನ್ನೋ ಕೂತ್ಕೊಂಡಿರೋ ಇದನ್ನು ಕೂಡ ಆರ್ಟಿಕಲ್ 370 ನಾವು ಖಂಡಿತೀವಿ, ನಾವು ಮಾಡೋಕ್ಕಾಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ವಿ. ಒಂದೇ ದೇಶದಲ್ಲಿ 2 ಕಾನೂನು 2 ಬಾವುಟಗಳಿರೋ ಅಂತೇಳಿ ಅದನ್ನು ಮಾಡೋಕ್ಕಾಗಲ್ಲ ಅಂದ್ಕೊಂಡಿದ್ವಿ. ಆದರೆ ಒಬ್ಬ ಶಕ್ತಿ ಇರುವಂಥ ಪ್ರಧಾನಮಂತ್ರಿ ಇದ್ದಾಗ ಇವೆಲ್ಲ ಸಾಧ್ಯ ಆಗುತ್ತೆ ಅನ್ನೋಕ್ಕೆ ಆರ್ಟಿಕಲ್ 370 ರದ್ದು ಮಾಡಿದ್ರು. ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಆಗಿರ್ಬೋದು, ಯಾವುದೇ ಗಲಭೆ ಇದಿಲ್ದಂಗೆ ನಿರ್ಮಾಣ ಮಾಡಿದ್ರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯಿಂದ ಕಳೆದ 3 ದಿನಗಳಿಂದ ನಂಜನಗೂಡು ತಾಲೂಕು ಆಡಳಿತ ಕಚೇರಿ ಮುಂಭಾಗ ಪ್ರತಿಭಟನೆ ಮಾಡುತ್ತಿದ್ದರೂ ತಾಲೂಕು ಆಡಳಿತದಿಂದ ಯಾವುದೇ ಸಮಸ್ಯೆಗೆ ಸಕಾರಾತ್ಮಕವಾಗಿ ಸ್ಪಂದಿಸುತ್ತಿಲ್ಲ. ಹಾಗಾಗಿ ಪ್ರಾದೇಶಿಕ ಆಯುಕ್ತರ ಕಚೇರಿ ಮುಂಭಾಗ ಪ್ರತಿಭಟನೆ ಮಾಡುವುದಾಗಿ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಂಜನಗೂಡು ತಾಲೂಕು ಆಡಳಿತ ವಿರುದ್ಧ ರೈತರು ನಡೆಸುತ್ತಿರುವ ಹೋರಾಟ ಮುಂದುವರಿದಿದ್ದು, ರೈತರ ಸಮಸ್ಯೆಗಳನ್ನು ಹೇಳಿಕೊಳ್ಳಲು ತಹಸೀಲ್ದಾರಿಗೆ ಕಿವಿ ಕೇಳಿಸುವುದಿಲ್ಲ. ಇದರಿಂದ ನಾವು ಯಾರ ಹತ್ತಿರ ಸಮಸ್ಯೆಗಳನ್ನು ಹೇಳುವುದು? ನ್ಯಾಯ ಸಿಗುವವರೆಗೂ ಹೋರಾಟ ಮಾಡುತ್ತೇವೆ. ತಹಸೀಲ್ದಾರ್ ನಂಜನಗೂಡು ಬಿಟ್ಟು ಹೋಗಬೇಕು. ಅವರು ಅಧಿಕಾರ ವಹಿಸಿಕೊಂಡು 6 ತಿಂಗಳಾಗಿದ್ದರೂ 6 ಕೆಲಸಗಳನ್ನೂ ಮಾಡಿಲ್ಲ. ಜನರ ಕಷ್ಟ ಕೇಳುತ್ತಿಲ್ಲ. ಇವರು ರೈತರ ವಿರೋಧಿಯಾಗಿ ನಡೆದುಕೊಂಡಿದ್ದಾರೆ. ತಾಲೂಕು ದಂಡಾಧಿಕಾರಿಗಳಿಗೆ ತಾಯ್ತನ ಇರಬೇಕು. ಎಲ್ಲರಿಗೂ ಸಮಾನಾದ ನ್ಯಾಯ ಕೊಡಿಸುವ ಕೆಲಸ ಮಾಡಬೇಕು. ಆದರೆ ಇವರು ಪ್ರಜಾಪ್ರಭುತ್ವ ವಿರೋಧಿಯಾಗಿ ನಡೆದುಕೊಂಡಿದ್ದಾರೆ. ಇಂತಹ ತಹಸೀಲ್ದಾರ್ ಬೇಡ ಎಂದು ರಾಜ್ಯ ರೈತರ ಸಂಘ ಮತ್ತು ಹಸಿರು ಸೇನಾ ಜಿಲ್ಲಾಧ್ಯಕ್ಷ ಸತೀಶ್ ರಾವ್ ಆಗ್ರಹಿಸಿದರು. ಒಂದು ತಾಯ್ತನ ಇರಬೇಕು, ತಂದೆತನ ಇರಬೇಕು. ತನ್ನೆಲ್ಲರೂ ತಾಲೂಕು ಆಡಳಿತವನ್ನ ಮಕ್ಕಳ ತರ ನೋಡಿ ಅವರಿಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನ ತಹಸೀಲ್ದಾರ್ ಮಾಡಬೇಕಾಗಿತ್ತು. ಆದ್ರೆ ಸಂವಿಧಾನದಡಿಯಲ್ಲಿ ಈ ತಹಸೀಲ್ದಾರ್ ದುರಂಕಾರಿಯಾಗಿ ಪ್ರಜಾಪ್ರಭುತ್ವ ವಿರೋಧಿಯಾಗಿ ನಡ್ಕೊಂಡಿದ್ದಾರೆ. ಪ್ರಜೆಗಳನ್ನ ಸತ್ಕರಿಸುವಂತ ಕೆಲಸವನ್ನು ಇವ್ರು ಮಾಡಲಿಲ್ಲ. ಹಂಗಾಗಿ ಇಂಥ ತಹಸೀಲ್ದಾರ್ ನಮ್ಗೆ ಬೇಡ, ದುರಂಕಾರಿ ತಹಸೀಲ್ದಾರ್ ನಮ್ಗೆ ಬೇಡ ಅಂತ ಹೇಳಿ ಇವತ್ತು ನಾವು ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಹೋರಾಟವನ್ನ ಮಾಡ್ಕೊಂಡಿದ್ದೀವಿ. ಎಲ್ಲರಿಗೂ ಈ ಒಂದು ಹೋರಾಟಕ್ಕೆ ಎಲ್ಲ ನಮ್ಮ ತಾಲೂಕಿನ ಎಲ್ಲ ರೈತರು ಬರಬೇಕು. ಈ ತಹಸೀಲ್ದಾರ್ ತೊಲಗಬೇಕು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಚಿಂತಾಮಣಿ ತಾಲೂಕಿನ ಇರಗಂಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸೀತಾರಾಂಪುರ ಗ್ರಾಮದಲ್ಲಿ ಚರಂಡಿ ಹಾಗೂ ರಾಜಕಾಲುವೆ ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದ್ದು ಗ್ರಾಮಸ್ಥರು ಸಾಂಕ್ರಾಮಿಕ ರೋಗಗಳ ಭೀತಿಯಲ್ಲಿ ದಿನದೂಡುವಂತಾಗಿದೆ. ಚಿಂತಾಮಣಿ ತಾಲೂಕಿನ ಇರಗಂಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸೀತಾರಾಂಪುರ ಗ್ರಾಮದಲ್ಲಿ ಚರಂಡಿ ಹಾಗೂ ರಾಜಕಾಲುವೆ ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದ್ದು ಗ್ರಾಮಸ್ಥರು ಸಾಂಕ್ರಾಮಿಕ ರೋಗಗಳ ಭೀತಿಯಲ್ಲಿ ದಿನ ದೂಡುವಂತಾಗಿದೆ. ಗ್ರಾಮದ ಪ್ರಮುಖ ರಸ್ತೆಯಾಗಿರುವ ಆಂಜಪ್ಪರವರ ಮನೆಯಿಂದ ಮಂಜುನಾಥ್ರವರ ಮನೆವರೆಗಿನ ಚರಂಡಿ ಮತ್ತು ರಾಜಕಾಲುವೆ ಹೂಳು ತುಂಬಿ ಹೋಗಿದ್ದು ಕಸ ಕಡ್ಡಿಗಳು ಸಿಲುಕಿಕೊಂಡಿವೆ. ಇದರಿಂದಾಗಿ ಕೊಳಚೆ ನೀರು ಸರಾಗವಾಗಿ ಹರಿಯದೆ ಒಂದೇ ಕಡೆ ನಿಂತು ಇಡೀ ಪ್ರದೇಶ ದುರ್ನಾತ ಬೀರುತ್ತಿದೆ. ಗ್ರಾಮದ ಚರಂಡಿ ಸಮಸ್ಯೆ ಬಗ್ಗೆ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಹಲವು ಬಾರಿ ಮನವಿ ಸಲ್ಲಿಸಿ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ. ಅಧಿಕಾರಿಗಳು ಕಣ್ಣಿದ್ದು ಕುರುಡರಂತೆ ವರ್ತಿಸುತ್ತಿದ್ದಾರೆ ಎಂದು ಸೀತಾರಾಂಪುರ ಗ್ರಾಮಸ್ಥರು ದೂರಿದ್ರು. ನಿಂತ ನೀರು ಸೊಳ್ಳೆಗಳ ಉತ್ಪತ್ತಿ ಕೇಂದ್ರವಾಗಿ ಮಾರ್ಪಟ್ಟಿದ್ದು ಗ್ರಾಮದಲ್ಲಿ ಈಗಾಗಲೇ ಸಾರ್ವಜನಿಕರು ತೀವ್ರ ಜ್ವರ, ಡೆಂಗ್ಯೂ ಸೇರಿದಂತೆ ಹಲವು ಸಾಂಕ್ರಾಮಿಕ ರೋಗಗಳಿಗೆ ತುತ್ತಾಗಿ ಸಾವಿರಾರು ರುಗಳು ಆಸ್ಪತ್ರೆಗೆ ಖರ್ಚು ಮಾಡಿದ್ದಾರೆ. ಸಣ್ಣ ಮಕ್ಕಳು ಹಾಗೂ ವೃದ್ಧರ ಆರೋಗ್ಯದ ಮೇಲೆ ಇದು ಗಂಭೀರ ಪರಿಣಾಮ ಬೀರುತ್ತಿದೆ. ಪ್ರತಿದಿನ ದುರ್ನಾತ ನಡುವೆಯೇ ಓಡಾಡಬೇಕಾದ ಅನಿವಾರ್ಯತೆ ಒದಗಿ ಬಂದಿದೆ. ಹಲವಾರು ಬಾರಿ ಇರಗಂಪಲ್ಲಿ ಗ್ರಾಮ ಪಂಚಾಯಿತಿಯ ಪಿಡಿಒ ಮಹೇಂದ್ರರವರಿಗೆ ಹಲವಾರು ಬಾರಿ ಖುದ್ದು ಭೇಟಿ ಮಾಡಿ ಮನವಿ ಸಲ್ಲಿಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ವಿವಿ ಗ್ರಾಮಕ್ಕೆ ಭೇಟಿ ನೀಡಿದಾಗ ಗ್ರಾಮದ ರಾಜಣ್ಣ, ವೆಂಕಟರಮಣಪ್ಪ, ರೆಡ್ಡಮ್ಮ, ಅರ್ಚಿತಾ, ಮೀನಾಕ್ಷಿ ಮತ್ತಿತರರು ದೂರಿದ್ರು. ಸೊಳ್ಳೆಗಳ ಹಾವಳಿ ಮತ್ತು ದುರ್ನಾತ ವಾಸನೆಯಿಂದ ತತ್ತರಿಸಿ ಗ್ರಾಮ ಪಂಚಾಯಿತಿಗೆ 3 ಬಾರಿ ಅರ್ಜಿ ನೀಡಿದ್ದೇವೆ. ಹಲವಾರು ಬಾರಿ ಮೊಬೈಲ್ಗೆ ಕರೆ ಮಾಡಿ ಮಾಹಿತಿ ನೀಡಿದ್ದೇವೆ. ಕಾಟಾಚಾರಕ್ಕೆ ಸ್ಥಳಕ್ಕೆ ಬರುತ್ತಾರೆ, ಹೋಗುತ್ತಾರೆ ಹೊರತು ಇದುವರೆಗೂ ಸ್ವಚ್ಛತೆಗೆ ಮುಂದಾಗಿಲ್ಲವೆಂದು ಗ್ರಾಮಸ್ಥರು ದೂರಿದ್ರು.
ಹೆಸರು ವೆಂಕಟರಮಣಪ್ಪ ಅಂತ ಸೀತಾರಾಂಪುರ ಗ್ರಾಮದಲ್ಲಿ ವಾಸವಾಗಿರ್ತೀವಿ. ರಾಜಕಾಲುವೆ ಅಂತ ಇಲ್ಲಿ ಬರ್ತಾ ಇದೆ. ಅದು ಸುಮಾರು ವರ್ಷದಿಂದ ತುಂಬಿಕೊಂಡಿರುತ್ತೆ, ತುಂಬ ಗಲೀಜಾಗಿರುತ್ತೆ. ಅದರಿಂದ ಸೊಳ್ಳೆಗಳ ಕಾಟ ಜಾಸ್ತಿ ಆಗಿಬಿಟ್ಟಿದೆ. ನಮ್ಮ ಮಕ್ಕಳಿಗೆಲ್ಲ ಜ್ವರ ಕಾಯಿಲೆ ಎಲ್ಲ ಬಂದು ಬರ್ತಾ ಇದೆ. ಅದರಿಂದ ತೊಂದರೆ ಆಗಿದ್ದಕ್ಕೆ ನಾವು ಪಂಚಾಯತಿಯಲ್ಲಿ ಅರ್ಜಿ ಕೊಟ್ಟರು. ಅವರು ಅರ್ಜಿ ಮುಖಾಂತರ ಯಾರೂ ಬಂದು ಇಲ್ಲಿ ನೋಡ್ಕೊಳ್ಳೋಕೆ ಬರ್ತಾ ಇಲ್ಲ, ವ್ಯವಸ್ಥೆ ಮಾಡ್ತಾ ಇಲ್ಲ. ಅದಕ್ಕೆ ತುಂಬ ತೊಂದರೆ ಆಗಿದೆ. ನೀವೇ ನಮಗೆ ಸಹಾಯ ಮಾಡಬೇಕು ಅಂತ ನಾವು. ಇನ್ನಾದರೂ ಇರಗಂಪಲ್ಲಿ ಗ್ರಾಮ ಪಂಚಾಯಿತಿಯ ಹಿರಿಯ ಅಧಿಕಾರಿಗಳು ಎಚ್ಚೆತ್ತುಕೊಂಡು ತಕ್ಷಣವೇ ಸೀತಾರಾಂಪುರ ಗ್ರಾಮದ ಚರಂಡಿ ಹಾಗೂ ಕಾಲುವೆಯನ್ನು ಸ್ವಚ್ಛಗೊಳಿಸಿ ಗ್ರಾಮಸ್ಥರನ್ನು ಸಾಂಕ್ರಾಮಿಕ ರೋಗಗಳ ಮುಷ್ಟಿಯಿಂದ ಪಾರು ಮಾಡಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಭಾರತದಲ್ಲಿರುವ ಎಲ್ಲ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲರೂ ಒಂದೇ. ಆದರೆ ಕೆಲ ಮುಸ್ಲಿಮರಿಗೆ ಪಾಕಿಸ್ತಾನದ ಬಗ್ಗೆ ಅಂಧ ಪ್ರೇಮವಿದೆ. ಅಂತಹವರು ಭಾರತವನ್ನ ಬಿಟ್ಟು ತೊಲಗಿ ಪಾಕಿಸ್ತಾನಕ್ಕೆ ಹೋಗಿ ನೆಲೆಸಿ ಇಲ್ಲಿದ್ದ ಮೇಲೆ ಎಲ್ಲರೂ ವಿಕಸಿತ ಭಾರತಕ್ಕಾಗಿ ಕೈಜೋಡಿಸಬೇಕು ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರ ಗೌಡ ಹೇಳಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿ 12 ವರ್ಷ ಪೂರೈಸಿ ಮುಂದುವರೆದಿರುವ ಅಂಗವಾಗಿ ಬಿಜೆಪಿಯಿಂದ ಶಿಡ್ಲಘಟ್ಟ ನಗರದ ಕೋಟೆ ಶ್ರೀರಾಮ ದೇವಾಲಯದಲ್ಲಿ ವಿಶೇಷ ಪೂಜೆ, ಸ್ವಚ್ಛತಾ ಕಾರ್ಯ, ಸಸಿ ನೆಡುವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಿಕಲ್ ರಾಮಚಂದ್ರ ಗೌಡ ಅವರು ಭಾರತದಲ್ಲಿ ನೆಲೆಸಿ ಇಲ್ಲಿನ ನೀರು ಕುಡಿದು ಗಾಳಿ ಸೇವಿಸಿ ಅನ್ನ ತಿಂದ ಮೇಲೆ ಭಾರತಕ್ಕೆ ತಲೆಬಾಗಬೇಕು, ಭಾರತವನ್ನು ಪ್ರೀತಿಸಬೇಕು, ಭಾರತದ ಕಾನೂನನ್ನು ಗೌರವಿಸಬೇಕು. ಅದು ಬಿಟ್ಟು ಕೆಲವರಿಗೆ ಪಾಕಿಸ್ತಾನದ ಮೇಲೆ ಎಲ್ಲಿಲ್ಲದ ಮಮಕಾರ, ಪ್ರೀತಿ, ಅಂಧ ಪ್ರೇಮ ಇರುತ್ತದೆ. ಅಂತಹವರು ಭಾರತ ಬಿಟ್ಟು ಪಾಕಿಸ್ತಾನಕ್ಕೆ ಹೋಗಿ ಅಲ್ಲೇ ನೆಲೆಸಲಿ, ನಮ್ಮದೇನೂ ಅಭ್ಯಂತರ ಇಲ್ಲ ಎಂದರು. ಈ ಬಿಲ್ ತಗೋಬರ್ತಾರೆ. ಇವತ್ತು ವೆಸ್ಟ್ ಬೆಂಗಾಲ್ ಇರ್ತಕ್ಕಂಥದ್ದು ಗುಂಪು ಇವತ್ತು NDA ಸೇರ್ತಾ ಇದ್ದಾರೆ, DMK NDA ಸೇರ್ತಾ ಇದ್ದಾರೆ. ಈ ಬಿಲ್ ಮುಂದಿನ ದಿನದಲ್ಲಿ ತರೋದು ಗ್ಯಾರಂಟಿ. ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಮೀಸಲಾತಿ ಏನು ಎಲ್ಲರೂ ಒಂದು ದೇಶದಲ್ಲಿರ್ತಕ್ಕಂಥ ಮಹಿಳಾ ಮೀಸಲಾತಿ ತರೋದು ಗ್ಯಾರಂಟಿ. ಅದೇ ರೀತಿ ನಮ್ಮ ಜಿಲ್ಲೆಗಳಲ್ಲಿ ಇರ್ತಕ್ಕಂಥದ್ದು ಏನು ಡಿಲಿಮಿಟೇಷನ್ ಆಗೋದು ಗ್ಯಾರಂಟಿ. ಹಂಗಾಗಿ ಮುಂದಿನ ದಿನಗಳಲ್ಲಿ ಎಲ್ರಿಗೂ ಸಬ್ಕಾ ಸಾಥ್ ಸಬ್ಕಾ ವಿಕಾಸ ಇರ್ತಕ್ಕಂಥದ್ದು ಇದೆಯಲ್ಲ, ಅದು ನಾನು ಅಂಧ ಪ್ರೇಮ ಅಂತ ಹೇಳಿದೆ. ಇವತ್ತು ಇಲ್ಲಿರ್ತಕ್ಕಂಥ ನಮ್ಮ ಶಿಡ್ಲಘಟ್ಟದಲ್ಲಿ ಸಾಕಷ್ಟು ಮುಸಲ್ಮಾನರು ಇದ್ದಾರೆ. ಯಾವ ತರ ಬಾಂಗ್ಲಾದೇಶದಲ್ಲಿ ಇರ್ತಕ್ಕಂಥವ್ರು ಒಂದಷ್ಟು ಜನ ಬಂದು ಇಲ್ಲೂ ಸೇರ್ಕೊಂಡಿದ್ದಾರೆ. ಅವ್ರಿಗೆಲ್ಲ ಅಂಧ ಪ್ರೇಮ ಇದೆ. ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ಕೋತೀನಿ, ಭಾರತದಲ್ಲಿ ಎಲ್ಲರೂ ಒಂದೇ, ಹಿಂದೂಗಳು, ಕ್ರಿಶ್ಚಿಯನ್ಸು, ಮುಸ್ಲಿಮ್ಸು ಒಂದೇ. ಅಂಧ ಪ್ರೇಮ ತೋರಿಸ್ತಕ್ಕಂಥದ್ದು ಯಾರಿಗೆ ಯಾರಾದ್ರೂ ಪಾಕಿಸ್ತಾನಕ್ಕೆ ಅಂಧ ಪ್ರೇಮ ತೋರಿಸ್ತಕ್ಕಂಥವ್ರು ಪಾಕಿಸ್ತಾನಕ್ಕೆ ಹೋಗ್ಬೇಕು. ಒಳ್ಳೇದು. ಭಾರತ ಉಳಿಬೇಕಂತ ಹೇಳಿದ್ರೆ ಎಲ್ಲರೂ ಒಗ್ಗಟ್ಟಾಗಿರ್ಬೇಕು. ಯಾರೋ ಅವ್ರ ವೈಯಕ್ತಿಕವಾಗಿ ಅವ್ರ ಪ್ರೇಮಕ್ಕೋಸ್ಕರ ಯಾರೋ ತೋರಿಸ್ತಕ್ಕಂಥ ಪ್ರೀತಿಯಿಂದ ಇಲ್ಲಿ ಗಲಭೆ ಆಗ್ತಕ್ಕಂಥದ್ದು ಬೇಡ. ಎಲ್ಲರೂ ನಾವೆಲ್ಲ ಒಂದೇನೆ. ಯಾರು ನಾವು ರಾಜಕಾರಣಕ್ಕಾಗಿ ಯಾರನ್ನು ಬಳಸ್ಕೊಳ್ಳೋದು ಬೇಡ. ಹಿಂದೂಗಳಾಗ್ಲಿ, ಕ್ರಿಶ್ಚಿಯನ್ಸ್ ಆಗ್ಲಿ, ಇಲ್ಲಿರ್ತಕ್ಕಂಥ ಮುಸ್ಲಿಮ್ಸ್ ಆಗಲಿ ಎಲ್ಲರೂ ಒಟ್ಟಿಗೆ ವಿಕಸಿತ ಭಾರತಕ್ಕೆ ಕೈ ಜೋಡಿಸಬೇಕು, ಭಾರತ ಉಳಿಸಬೇಕು. ಹಂಗಾಗಿ ಈ ಒಂದು ನಮ್ಮ ಭಾರತದಲ್ಲಿ ಏನು ಸಬ್ಕಾ ಸಾಥ್ ಸಬ್ಕಾ ವಿಕಾಸ ಸಬ್ಕಾ ಪ್ರಯಾಸ ಅಂತ ಹೇಳ್ತಕ್ಕಂಥ ಮೋದಿಜಿಯವರ ಏನಿದೆ 2047ಕ್ಕೆ ವಿಕಸಿತ ಭಾರತಕ್ಕೆ ಆಗೋದಕ್ಕೆ ಎಲ್ಲರೂ ಕೈ ಜೋಡಿಸಬೇಕು. ಮುಂಬರುವ ದಿನಗಳಲ್ಲಿ ಭಾರತ ಸುಭಿಕ್ಷ ಆಗಬೇಕು. ಮೋದಿಜಿಯವರು 100 ವರ್ಷ ಆಡಳಿತ ಅವರು ಬದುಕಿರೋವರೆಗೂ ಇರಬೇಕು. ನೆರೆಯ ಆಂಧ್ರದ ಗಡಿಯಲ್ಲಿ ಕೃಷ್ಣಾ ನದಿ ನೀರು ಹರಿಯುತ್ತಿದ್ದು, ಕೃಷ್ಣಾ ನದಿ ನೀರನ್ನು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೃಷಿಗೆ ಹರಿಸಬೇಕಿದೆ. ಆದರೆ ರಾಜ್ಯಕ್ಕೆ ಈ ಬಗ್ಗೆ ಹಿತಾಸಕ್ತಿಯೇ ಇಲ್ಲವಾಗಿದೆ ಎಂದು ದೂರಿದರು. ಮುಂದಿನ ದಿನಗಳಲ್ಲಿ ನಮ್ಮ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುವುದು ಖಚಿತ. ಎಲ್ಲ ನಾಯಕರು ಒಗ್ಗೂಡಿ ಕೃಷ್ಣಾ ನದಿ ನೀರನ್ನು ಈ ಭಾಗಕ್ಕೆ ಹರಿಸಿ ಕೃಷಿಕರಿಗೆ ಅನುಕೂಲ ಮಾಡಿಕೊಡುವುದು ಶತಸಿದ್ಧ ಎಂದರು. ಇದೀಗ ರಾಜ್ಯದಲ್ಲಿರುವ ಮತ್ತು ಈ ಹಿಂದೆ ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದ ಕಾಂಗ್ರೆಸ್ ಪಕ್ಷಕ್ಕೆ ಜನಹಿತಕ್ಕಿಂತಲೂ ಸ್ವಾರ್ಥ, ಪಕ್ಷದ ಹಿತ ಮುಖ್ಯವಾಗಿತ್ತು. ಹಾಗಾಗಿ ದೇಶದ ಅಭಿವೃದ್ಧಿ ಮಾಡಿದ್ದಕ್ಕಿಂತ ಸ್ವಂತ ಅಭಿವೃದ್ಧಿ ಆಗಿದೆ ಹೆಚ್ಚು ಎಂದು ವ್ಯಂಗ್ಯವಾಡಿದ್ರು. ಆದರೆ ಬಿಜೆಪಿ ಅಧಿಕಾರಕ್ಕೆ ಬರುತ್ತಿದ್ದಂತೆ ಜಮ್ಮು ಕಾಶ್ಮೀರಕ್ಕೆ ಇದ್ದ ವಿಶೇಷ 370 ಕಾಯ್ದೆಯನ್ನು ರದ್ದುಪಡಿಸಿ ಇಡೀ ದೇಶ ಒಂದೇ ಕಾನೂನು ಎಂಬುದನ್ನು ಜಗತ್ತಿಗೆ ಸಾರಲಾಯಿತು. ಹಾಗೆಯೇ ಇದೀಗ ಬಾಂಗ್ಲಾದೇಶದಲ್ಲಿ ನೆಲೆಸಿರುವ ಅಕ್ರಮ ವಲಸಿಗರನ್ನು
ಹೊರಹಾಕುವ ದೃಢ ನಿರ್ಧಾರಕ್ಕೆ ಕೇಂದ್ರ ಸರ್ಕಾರ ಬಂದಿದೆ. ಬಿಜೆಪಿಗೆ ದೇಶ ಮುಖ್ಯ ಎಂದರು. ನರೇಂದ್ರ ಮೋದಿಯವರ ಭಾವಚಿತ್ರಕ್ಕೆ ಹಾಲಿನ ಅಭಿಷೇಕ ಮಾಡಲಾಯಿತು. ನರೇಂದ್ರ ಮೋದಿಯವರು ಪ್ರಧಾನಿಯಾಗಿ ದೇಶದ ಸರ್ವತೋಮುಖ ಅಭಿವೃದ್ಧಿಗೆ ಕೈಗೊಂಡ ಯೋಜನೆಗಳು, ದೇಶ ಕಟ್ಟುವ ಕೆಲಸದ ಪರಿ ಬಗ್ಗೆ ಜನಸಾಮಾನ್ಯರಿಗೆ ಮಾಹಿತಿ ನೀಡಲಾಯಿತು. ಸ್ವಚ್ಛತಾ ಕಾರ್ಯ ಮಾಡಿ ಸಸಿಗಳನ್ನು ನೆಡಲಾಯಿತು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಸದ್ಗುರು ಯೋಗಿನಾರಾಯಣ ಶ್ರೀಗಳ ತ್ರಿಶತಮಾನ ಜಯಂತ್ಯುತ್ಸವದ ಅಂಗವಾಗಿ ಆಯೋಜಿಸಿರುವ ಶ್ರೀ ಅಮರನಾರಾಯಣ ಶತಕ ಪ್ರವಚನ ಸಪ್ತಾಹ ಭಕ್ತರಲ್ಲಿ ಆಧ್ಯಾತ್ಮಿಕ ಜಾಗೃತಿ ಮೂಡಿಸುವ ಮಹತ್ವದ ಕಾರ್ಯಕ್ರಮವಾಗಿದೆ ಎಂದು ಶ್ರೀ ಕ್ಷೇತ್ರ ಕೈವಾರದ ಧರ್ಮಾಧಿಕಾರಿ ಡಾಕ್ಟರ್ MR ಜಯರಾಮ ಹೇಳಿದರು. ಗೌರಿಬಿದನೂರು ನಗರದ ಶ್ರೀ ಶನಿ ಮಹಾತ್ಮ ದೇವಾಲಯದ ಆವರಣದಲ್ಲಿ ಸದ್ಗುರು ಶ್ರೀ ಯೋಗಿನಾರಾಯಣ ತಾತಯ್ಯನವರ ತ್ರಿಶತಮಾನೋತ್ಸವದ ಜಯಂತ್ಯೋತ್ಸವದ ಅಂಗವಾಗಿ ಹಮ್ಮಿಕೊಂಡಿದ್ದ ಪೋತನ ಭಾಗವತ ಹಾಗೂ ಶ್ರೀ ಅಮರನಾರಾಯಣ ಶತಕದ ಪ್ರವಚನ ಸಪ್ತಾಹವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಶ್ರೀ ಅಮರನಾರಾಯಣ ಶತಕವು ಕೇವಲ ಸಾಹಿತ್ಯ ಕೃತಿಯಲ್ಲ, ಅದು ಜೀವನದ ಮೌಲ್ಯವನ್ನು ಸಾರುವ ಆಧ್ಯಾತ್ಮಿಕ ಮಾರ್ಗದರ್ಶನವಾಗಿದೆ. ಇಂತಹ ಪ್ರವಚನ ಮೂಲಕ ಯುವ ಪೀಳಿಗೆ ನಮ್ಮ ಸಂಸ್ಕೃತಿ, ಪರಂಪರೆ ಹಾಗೂ ಸನಾತನ ಧರ್ಮದ ತತ್ವಗಳನ್ನು ಅರಿತುಕೊಳ್ಳುವ ಅವಕಾಶ ದೊರೆಯುತ್ತದೆ ಎಂದರು. ಕೈವಾರ ತಾತಯ್ಯನವರ ನೆಲದಲ್ಲಿ ನಡೆಯುತ್ತಿರುವ ಈ ಕಾರ್ಯಕ್ರಮವು ವಿಶೇಷ ಮಹತ್ವ ಪಡೆದಿದ್ದು, ಭಕ್ತರು ಪ್ರವಚನಗಳ ಸಾರವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸತ್ಸಂಸ್ಕಾರಯುತ ಸಮಾಜ ನಿರ್ಮಾಣಕ್ಕೆ ಕೈಜೋಡಿಸಬೇಕು. ಯೋಗಿನಾರಾಯಣ ಶ್ರೀಗಳ ಆದರ್ಶಗಳು ಮುಂದಿನ ಪೀಳಿಗೆಗೆ ಪ್ರೇರಣೆಯಾಗಲಿ. ಇಂತಹ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಮಾಜದಲ್ಲಿ ಸೌಹಾರ್ದತೆ, ಶಾಂತಿ ಮತ್ತು ನೈತಿಕ ಮೌಲ್ಯಗಳನ್ನು ಬಲಪಡಿಸುತ್ತವೆ. ಬ್ರಹ್ಮಾಂಡದಲ್ಲಿ ಪ್ರತಿಯೊಂದಕ್ಕೂ ಜೀವವಿದೆ ಎಂಬುದನ್ನು ಅರಿತುಕೊಂಡು ಎಲ್ಲರೂ ಈ ಸಪ್ತಾಹದಲ್ಲಿ ಭಾಗವಹಿಸಿ ಆಧ್ಯಾತ್ಮಿಕ ಜ್ಞಾನವನ್ನು ಪಡೆದುಕೊಳ್ಳಬೇಕು ಎಂದರು. ఈ భారత కథా తత్వాన్ని 7 రోజుల పాటు మీరందరూ వింటూ ఉన్నారు, వినబోతూ ఉన్నారు. అనేకమైన కథలు భాగవతంలో ఎన్నెన్నో కథలు ఉన్నాయి. ఒక్కొక్క కథ ఉంటూ ఉంటే మన జీవితము అనేటువంటిది మనకు ప్రత్యక్షంగా కనబడుతుంది. కానీ భాగవతం అనగానే మనకు ఎక్కువ జ్ఞాపకాలకు వచ్చేది కృష్ణ చరిత్ర, ప్రకాల చరిత్ర, గజేంద్ర వంశం. ಪ್ರವಚನಕಾರ ಬೆಂಗಳೂರಿನ ಶ್ರೀ ಮಂಕಾಳ ಶ್ರೀಹರಿ ಶರ್ಮಾ ಮಾತನಾಡಿ, ಶ್ರೀ ಅಮರನಾರಾಯಣ ಶತಕವು ಭಕ್ತಿ, ಜ್ಞಾನ ಹಾಗೂ ವೈರಾಗ್ಯದ ಅಮೂಲ್ಯ ಸಂದೇಶಗಳನ್ನು ಒಳಗೊಂಡಿರುವ ಮಹತ್ವದ ಕೃತಿ. ಈ ಶತಕದ ಪ್ರತಿಯೊಂದು ಪದ್ಯವೂ ಮಾನವನ ಜೀವನವನ್ನು ಸನ್ಮಾರ್ಗದತ್ತ ಕೊಂಡೊಯ್ಯುವ ದಿವ್ಯ ಮಾರ್ಗದರ್ಶನವಾಗಿದೆ. ಸದ್ಗುರು ಯೋಗಿನಾರಾಯಣ ಶ್ರೀಗಳು ಬೋಧಿಸುವ ಮೌಲ್ಯಗಳು ಇಂದಿನ ಸಮಾಜಕ್ಕೂ ಅತ್ಯಂತ ಪ್ರಸ್ತುತವಾಗಿವೆ ಎಂದು ತಿಳಿಸಿದರು. ಮಾನವನ ಬದುಕಿನಲ್ಲಿ ಆತ್ಮಚಿಂತನೆ, ಸದಾಚಾರ ಮತ್ತು ದೈವಶಕ್ತಿ ಅತ್ಯಗತ್ಯ. ಭೌತಿಕ ಸಾಧನೆಗಳ ಜೊತೆಗೆ ಆಧ್ಯಾತ್ಮಿಕ ಸಾಧನೆಯು ಸಮಾನವಾಗಿ ಮುಖ್ಯವಾಗಿದೆ ಎಂಬ ಸಂದೇಶವನ್ನು ಅಮರನಾರಾಯಣ ಶತಕ ಸಾರುತ್ತದೆ. ಜೀವನದಲ್ಲಿ ಎದುರಾಗುವ ಸಂಕಷ್ಟಗಳನ್ನು ಧೈರ್ಯದಿಂದ ಎದುರಿಸಿ ಸತ್ಯ ಮತ್ತು ಧರ್ಮದ ಮಾರ್ಗದಲ್ಲಿ ಸಾಗುವಂತೆ ಈ ಕೃತಿ ಪ್ರೇರೇಪಿಸುತ್ತದೆ ಎಂದು ಹೇಳಿದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಶ್ರೀ
ಸರೋವರ್ ರೆಸಾರ್ಟ್. ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಬೀಗರ ಊಟ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ಸಂಭ್ರಮ ಶ್ರೀ ಸರೋವರ್ ರೆಸಾರ್ಟಿನಲ್ಲಿರಲಿ. ಸುಂದರ ವಾತಾವರಣ, ಸುವಿಶಾಲ ಮೈದಾನ, ಕಾರ್ಯಕ್ರಮ ವೇದಿಕೆ ಎಲ್ಲವೂ ನಿಮಗಾಗಿ. ಆಕರ್ಷಕ ಬಾಡಿಗೆ, ಸಮಾಧಾನದ ಸೇವೆ. ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ಕೇವಲ 30 ಕಿಲೋಮೀಟರ್ ಅಂತರದಲ್ಲಿ. ದಿನ್ನೆ ಹೊಸಹಳ್ಳಿಯಿಂದ ಇಶಾಗೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಸಿದ್ಧವಾಗಿದೆ ಶ್ರೀ ಸರೋವರ್ ರೆಸಾರ್ಟ್. ಇಶಾ ದೇವಾಲಯದಿಂದ ಕೂಗಳತೆ ದೂರ, ರಂಗಧಾಮ ಕೆರೆಯಿಂದ ಕೆಲವೇ ಅಡಿಗಳ ಅಂತರ, ಲೇಕ್ ವ್ಯೂ, ಹಿಲ್ ವ್ಯೂ ಎಲ್ಲವೂ ಲಭ್ಯವಿರುವ ಏಕೈಕ ರೆಸಾರ್ಟ್ ಶ್ರೀ ಸರೋವರ್. ಎಲ್ಲ ಎಸಿ ಕೊಠಡಿಗಳು, ಸ್ಟಾರ್ ಹೋಟೆಲ್ ಸೌಲಭ್ಯಗಳು. ಮತ್ತೇಕೆ ತಡ, ಕೂಡಲೇ ಬುಕ್ ಮಾಡಲು ಸಂಪರ್ಕಿಸಿ. ಶ್ರೀ ಸರೋವರ್ ರೆಸಾರ್ಟ್, ಇಶಾ ಮುಖ್ಯ ರಸ್ತೆ, ಇಶಾ ದೇವಾಲಯ ಸಮೀಪ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9555561053. ಮತ್ತೊಂದು ಸಂಖ್ಯೆ 8904562827. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, ಒಂದು ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು. ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಇದು ಲೊಕೇಟ್ ಆಗಿರೋದು ಯಲಹಂಕ ನ್ಯೂ ಟೌನ್, ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನ್ ಇಂದ ಫೈನಲ್ ಇನ್ಸ್ಟಾಲೇಷನ್ ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್ 10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೇಟ್ ಕಿಚನ್, ಜಿ ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್, 2 door, 3 door, 4 doors ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ಸ್, ಸಿಂಗಲ್, ಕನ್ಸೀಲ್ಡ್, ಟ್ರಾನ್ಸ್ಪರೆಂಟ್ ಗ್ಲಾಸ್, ಆಕ್ರಿಲಿಕ್ ವಾರ್ಡ್ರೋಬ್ಸ್, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ. ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲಾನು ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನಿಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ
ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ. ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಕೇಂದ್ರ ಸರ್ಕಾರ ಬೆಲೆ ಏರಿಕೆ ನೀತಿ ಖಂಡಿಸಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿತು. ಎತ್ತಿನ ಗಾಡಿ ಮೂಲಕ ಕೇಂದ್ರ ಸರ್ಕಾರದ ವಿರುದ್ಧ ಭಿತ್ತಿ ಪತ್ರ ಹಿಡಿದು ಪ್ರತಿಭಟನೆ ನಡೆಸಲಾಯಿತು. ಕೋಲಾರ ನಗರದ ಕಾಂಗ್ರೆಸ್ ಕಚೇರಿಯಿಂದ ಮೆಕ್ಕೆ ವೃತ್ತದವರೆಗೂ ಪ್ರತಿಭಟನೆ ಜಾಥಾ ಡೊಳ್ಳು ತಮಟೆ ಬಾರಿಸುವ ಮೂಲಕ ಪ್ರತಿಭಟನೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದರು. ಮೆಕ್ಕೆ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಅನಿಲ್ ಕುರ್ಮಾ ಹಾಗೂ ಜಿಲ್ಲಾಧ್ಯಕ್ಷ ಲಕ್ಷ್ಮೀನಾರಾಯಣನ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಿಕ್ಷಣ ಸಚಿವರೇ, ಚಿಕ್ಕಬಳ್ಳಾಪುರ ಜಿಲ್ಲೆಯ ಸರ್ಕಾರಿ ಶಾಲೆಗಳ ದುರಸ್ತಿ ನೋಡಿ. ಸರ್ಕಾರಿ ಶಾಲೆಗಳಲ್ಲಿಲ್ಲ ಶುದ್ಧ ಕುಡಿಯುವ ನೀರು. ಬೆಂಚು ಬೀಳುವ ಹಂತದಲ್ಲಿದೆ. 1000ಕ್ಕೂ ಹೆಚ್ಚು ಕೊಠಡಿಗಳು. ಸರ್ಕಾರಿ ಶಾಲೆಗಳ ದುರಸ್ತಿಗೆ ಗಮನ ಹರಿಸದ ಸರ್ಕಾರ. 5 ವರ್ಷಗಳ ಪ್ರೀತಿಗೆ ಅಡ್ಡಿಯಾದ ಪೋಷಕರು. ಪ್ರೇಮಿಗಳ ಪರ ನಿಂತ ಪೊಲೀಸ್ ಠಾಣೆ. ಮಿಸ್ಸಿಂಗ್ ಕೇಸ್ಗೆ ಟ್ವಿಸ್ಟ್. ಪೊಲೀಸ್ ಠಾಣೆಯಲ್ಲಿಯೇ ನಡೆದ ಮದುವೆ. ತಾಳಿ ಕಿತ್ತಿಸಿದ ಯುವತಿಯ ಪೋಷಕರು. ಠಾಣೆಯಲ್ಲಿಯೇ ಮತ್ತೆ ಮದುವೆ ಮಾಡಿದ ಪೊಲೀಸರು. ಸಾವಿರಾರು ಅಭಿಮಾನಿಗಳ ನಡುವೆ ಕೇಶವರೆಡ್ಡಿ ಜನ್ಮದಿನೋತ್ಸವ. 91ನೇ ವರ್ಷದ ಹುಟ್ಟುಹಬ್ಬದ ಹಿನ್ನೆಲೆ 91 ಕೆಜಿಯ ಬೃಹತ್ ಕೇಕ್ ಕತ್ತರಿಸಿ ಸಂಭ್ರಮ. ಪೇರೆಸಂದ್ರದಲ್ಲಿ ಭರ್ಜರಿ ಬಾಡೂಟ ವ್ಯವಸ್ಥೆ. ಚಿತ್ರಾವತಿ ನದಿಗೆ ಕಂಟಕವಾದ ಸರ್ಕಾರಿ ಅಧಿಕಾರಿಗಳಿಂದಲೇ ಚಿತ್ರಾವತಿ ನದಿಗೆ ತ್ಯಾಜ್ಯ ನೀರು. ಕಾಮಗಾರಿ ಸಾಂಕೇತಿಕವಾಗಿ ಮುಚ್ಚಿ ಪ್ರತಿಭಟನೆ ನಡೆಸಿದ ಪ್ರಗತಿಪರ ಸಂಘಟನೆಗಳು. ಚಿತ್ರಾವತಿ ನದಿ ಉಳಿವಿಗಾಗಿ ಹೋರಾಟ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.